ಹೌ ಕಮ್ ನಿಮಗೆ ಮ್ಯಾಂಗ್ಳೂರಲ್ಲಿ ಲೈಕ್ ಔಟ್ ಆಫ್ ಆಲ್ ದಿಸ್ ಪ್ಲೇಸಸ್ ಯು ಹ್ಯಾವ್ ಬಿನ್, ಯಾಕೆ ಮಂಗಳೂರು ಒಂದು ಹುಡುಗ ಇಲ್ಲಿಂದನೇ ಹೌ ಹೌ ಇಟ್ ಹ್ಯಾಪನ್? ಡಾಕ್ಟರ್ ಯಶಸ್ವಿ ಆ್ಯಂಡ್ ಡಾಕ್ಟರ್ ಮೇಘನಾ, ವಾಟ್ ಈಸ್ ಇಟ್ ಲೈಕ್ ಫ್ಯೂಚರಲ್ಲಿ ಈ ವೆಟರ್ನರಿಗೆ ಸ್ಕೋಪ್ ಇದೆ ಆ್ಯಂಡ್ ಇನ್ ವಾಟ್ ಬೇಸಿಸ್ ಇದ್ರೆ ಏನು ಸರ್? ಸ್ವಲ್ಪ ಸ್ಲೋ. ಆಗ್ಲೂ ಹೀಗೆ ಇದ್ರಾ? ಮಾತಾಡೋದೇ ಇಲ್ಲ ಕೈಂಡ್ ಆಫ್ ಹೀಗೆ ಮಾತಾಡಿಸಿದ್ವಿ ಮೇಡಮ್. ಸ್ಟಾರ್ಟಿಂಗ್ ನಿಮ್ಮದೇ ಡಿಪಾರ್ಟ್ಮೆಂಟ್ಗೆ ಬರುತ್ತಾ ಇಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅಲ್ಲ ಅವರು ಸಜೆಷನ್ ಮಾಡಬೇಕಾ ಅಲ್ಲ ನೀವೇ ಮಾಡಬೇಕಾ ಅಂತ? ಅದು ಸರಿ ಹೋಯ್ತು ಅಂದ್ರೆ ಯಾರು ಕ್ವೆಶ್ಚನ್ ಮಾಡಲ್ಲ. ಏನಾದ್ರೂ ಸ್ವಲ್ಪ ತಪ್ಪಾಯ್ತು ಅಂದ್ರೆ ಅವಾಗ ಫುಲ್ ಲೀಗಾಲಿಟಿ ಎಲ್ಲ ತಂದಿರ್ತಾರೆ. ಹೌ ವಿಲ್ ಯು ಕ್ಯಾಲ್ಕುಲೇಟ್? ಈಗ ಫಾರ್ ಎಕ್ಸಾಂಪಲ್ ವೆಲ್ಲಲ್ಲಿ ಇರೋದಂತ ಹೇಳಿದ್ರೆ ಇಟ್ ಈಸ್ ಮೋರ್ ಆರ್ ಲೆಸ್ 30-35-40 ಫೀಟ್ ಡೌನ್ ಅಲ್ಲ, ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ? ವಿಜುವಲ್ ನಮ್ 4 ಜನರಿಗೆ ಯಾರಾದ್ರೂ ಒಬ್ರು ಕೇಜ್ ಒಳಗಡೆ ಹೋಗಿ ಕೇಜ್ ಥ್ರೂ ಡಾರ್ಟ್ ಮಾಡ್ಲಿಕ್ಕೆ ಅಂತ. ಬಿಕಾಸ್ ದಟ್ ವುಡ್ ಬಿ ದ ಸೇಫರ್ ಆಪ್ಷನ್ ನಮಗೂ ಸಹ, ಫಾರ್ ದ ಲೆಪರ್ಡ್ ಆಲ್ಸೋ. ಫಸ್ಟ್ ಶಾಟ್ಗೆ ಅದು ಕರೆಕ್ಟಾಗಿ ಬಿದ್ದು ಡಾರ್ಟ್ ಆಯಿತು. ಅವರು ನಂದು ಲೆಫ್ಟಿಂದ ಆ ಕಡೆ ಹೋದ್ರು. ಸೊ ಅದು ಮೇಲೆ ಹತ್ತಿದ್ದು ಈ ಮೂಮೆಂಟ್ ನೋಡಿಬಿಟ್ಟು ಇಮಿಡಿಯೇಟ್ಲಿ ಕೆಳಗಡೆ ಜಂಪ್ ಮಾಡಿ ಯಶಸ್ವಿ ಕಡೆ ಫಸ್ಟ್ 5-10 ಸೆಕೆಂಡ್ಸ್ ಅದು ಏನೋ ಸಿಟ್ಟು ಬಂತು ಏನೋ ಎದ್ದು ಫುಲ್ ಜೀಪದ ಬಾನೆಟ್ ಮೇಲೆ ಹಾರಿ ಹತ್ತಲಿಕ್ಕೆ ಅರ್ಧ ಬಾಡಿ ಮೇಲೆ ಹತ್ತಿದೆ. ಚಾಸಿಗೆ ಮೇಲೆ ಕೂತಿತ್ತದು. ಸೊ ಇವ್ರು ಹೇಳಿದ್ರು ನೀವು ಇಮಿಡಿಯೇಟ್ ಆಗಿ ಕೇಜಿಂದ ಆಚೆ ಬಂದು ಜಂಪ್ ಮಾಡಿ ಓಡಿ ಬನ್ನಿ. ಆ ಟೈಮಲ್ಲಿ ಆ್ಯಕ್ಚುಲಿ ಯಶಸ್ವಿ ಕಾಮಾಗಿ ನಿಂತ್ಬಿಟ್ಟಿದ್ರು. ನಾನು ಹಿಂದೆ ತಿರುಗಿ ಓಡಿ ಬಿದ್ದಿದ್ದೀನಿ. ನೀವು ಯಾವಾಗ ಹಿಂದೆ ತಿರುಗಿ ಓಡ್ತೀರಾ ಇನ್ನು ಫಾರೆಸ್ಟ್ ಥರ ಏರಿಯಾದಲ್ಲಿ ಅವಾಗ ತುಂಬ ಸ್ಟಬಲ್ಸ್ ಎಲ್ಲ ಇರುತ್ತೆ. ನೀವು ಬೀಳೋ ಆ ಪ್ಯಾನಿಕ್ ಸಿಚುವೇಶನಲ್ಲಿ 100% ಬೀಳ್ತೀರಾ. ಅದು ಹಾಗೆ ಆಯಿತು ನನಗೆ. ನೀವು ಯಾವಾಗ ಕೆಳಗಡೆ ಬೀಳ್ತೀರಾ ಲೆಪರ್ಡ್ ಅಟ್ಯಾಕ್ ಈಸ್ ಆಲ್ವೇಸ್ ಚಾನ್ಸ್. ಅವಾಗ ಇನ್ ದ ಮಿಡ್ಲ್ ಆಫ್ ನೋವೇರ್ ಏನೋ ಒಂದು ಇಂಥದ್ದು ಇನ್ಸಿಡೆಂಟ್ ಆಗಿದೆ, ರೆಸ್ಕ್ಯೂ ಆಗಬೇಕು, ಆಗ ನಿಮಗೆ ಹೇಗೆ ಗೊತ್ತಾಗೋದು? ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಗೆ ಗೊತ್ತಾಗೋದು? ಅಷ್ಟು ವರ್ಷ ಒಂದು ಆ್ಯನಿಮಲ್ ಇಷ್ಟು ಕ್ರಾಸ್ ಮಾಡ್ತಾ ಇರುತ್ತೆ, ಸಡನ್ನಾಗಿ ಅಷ್ಟು ದೊಡ್ಡ ರೋಡ್ ಬಂತು, ಅದು ಗೊತ್ತಾಗಲ್ಲ, ಮಧ್ಯದಲ್ಲಿ ಬರುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಸರ್ಟನ್ ಕಂಟ್ರೀಸ್ ಅಬ್ರಾಡಲ್ಲಿ ದೇ ಹ್ಯಾವ್ ದಿಸ್ ಫ್ಲೈಓವರ್ ಥರ ಫಾರ್ ಆ್ಯನಿಮಲ್ಸ್. ಸೊ ಆ ಥರ ಏನಾದರೂ ಫ್ಯೂಚರಲ್ಲಿ ಆ ಥರ ಅಟ್ಲೀಸ್ಟ್ ಈ ಥರ ಮಾಡುವಾಗ ಬಿಟ್ವೀನ್ ಫಾರೆಸ್ಟ್ ಇದರಲ್ಲಿ ಹೋಗೋ ಥರ ರೋಡ್ ಇದ್ದಾಗ ಆ ಥರ ಫ್ಲೈಓವರ್ ಆ ಥರ ಏನಾದರೂ ಯೋಚನೆ ಮಾಡಿದ್ರೆ I think it will be better for the animal. So hey guys, welcome back to another episode of TIO Originals. Actually ಒಂದು ಪಿರಂಜಿ ಲಾಸ್ಟ್ ಪಾಡ್ಕಾಸ್ಟ್ ದ ಕಂಟಿನ್ಯೂಯೇಷನ್, ಬಟ್ ಎಂಕಲಂಜಿ ಕಂಪ್ಲೀಟ್ ಸಪ್ರೇಟ್ ಆದ ಮಲ್ತೊಂದಲ್ಲ. ಬಿಕಾಸ್ ನಮ್ಮನ ಮೇಘನಾ ಮೇಡಮ್ ಒಂಚೂರು ಕನ್ನಡ ಪಾತೆರ್ನಿರ್ದವರ ಅಂಚದು ಐನ್ ಎಂಕಲ್ ಕಂಬೈನ್ ಮಲ್ತಿಜ ಆ್ಯಂಡ್ ಒಂಚೂರು ಇಂಬೇರ್ನ ನಾಲೆಜ್ ದೆಪ್ಪುಗ ಅಂದು ಪಂಡದು. ಸೊ ಒಂದು ಪಾಡ್ಕಾಸ್ಟ್ ಮೇಜರ್ ಆದ ಒಂಚೂರು ವೈಲ್ಡ್ ಲೈಫ್ ರಿಲೇಟೆಡ್ ಇಪ್ಪುಂಡು ಆ್ಯಂಡ್ ಅರೆನ ಒಂಚೂರು ಪರ್ಸನಲ್ ಆದ ಅರ್ನ ಚೈಲ್ಡ್ಹುಡ್ ತೂಕ ಅವು ತೂವೊಂದು ನಮ್ಮ ಬರ್ಕ. ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಮೇಘನಾ ಆನ್ TIO. So Dr. Meghana madam, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು TIO Originals. ಥ್ಯಾಂಕ್ ಯು. ಓಕೆ, ನಿಮಗೆ ಲೈಕ್ ತುಳು ಸ್ವಲ್ಪ ಬರೋದಿಲ್ಲ, ಅರ್ಥ ಆಗುತ್ತೆ ಬಟ್ ಬರಲ್ಲ. ಆಗುತ್ತೆ ಬಟ್ ಕಷ್ಟ ಮಾತಾಡ್ಲಿಕ್ಕೆ ಇನ್ನು. ಓಕೆ, ನಾವು ಚೈಲ್ಡ್ಹುಡ್ ಇಂದ ಬರುವ ಮೇಡಮ್. ಓಕೆ, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ನೀವೊಂದು ಈಗ ಫಾರ್ ಎಕ್ಸಾಂಪಲ್ ಕೊಡಗು, ವಿರಾಜಪೇಟೆ, ನೀವು ಅಲ್ಲಿಂದ ಈ ಒಂದು ವೈಲ್ಡ್ ಲೈಫಿಗೆ ಹೇಗೆ ನಿಮ್ಮದು ಒಂದು ಇದಾಯಿತು, ಜರ್ನಿ ಹೇಗಿತ್ತು ಅದೊಂದು ಟೋಟಲ್ ಆಗಿ? ಸೊ ಕೂರ್ಗಿಂದ ಅಂದ್ರೆ ಬಟ್ ನಾನು ಅಲ್ಲಿ ಇರ್ಲಿಲ್ಲ. ಸೊ ನಮ್ಮ ತಂದೆ ಪೊಲೀಸಲ್ಲಿದ್ರು, ಆಲ್ವೇಸ್ ಆ ಪೋಸ್ಟಿಂಗ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ನಾನು ಹುಟ್ಟಿದ ಹುಬ್ಳಿಯಲ್ಲಿ. ಆಕ್ಚುಲಿ ಅಲ್ಲಿ ಆಲ್ಮೋಸ್ಟ್ ನಾನು 3rd ಸ್ಟ್ಯಾಂಡರ್ಡ್ ತನಕ ಅಲ್ಲಿದ್ದೆ. ಅದಾದ್ಮೇಲೆ ಮಂಗ್ಳೂರ್ ಬಂದೆ. ಇಲ್ಲಿ ಒಂದು 7th ತನಕ ಇದ್ದೆ. ಮಂಗ್ಳೂರಲ್ಲ, 3rd to 7th you were in Mangalore. ಮ್ಯಾಂಗ್ಳೂರ್. ಮತ್ತೆ 8th ಇಂದ ನಾನು ಬೆಂಗಳೂರು ಶಿಫ್ಟ್ ಆಗಿದ್ದು. ಅದಾದ್ಮೇಲೆ ಹೈಸ್ಕೂಲ್, ಕಾಲೇಜ್, ವೆಟನರಿ ಎಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿ ಮತ್ತೆ ಅಲ್ಲಿ 5 ವರ್ಷ ವರ್ಕ್ ಮಾಡಿ ಮತ್ತೆ ಈ ಕಡೆ ವಾಪಸ್ ಬಂದೆ. ಓಕೆ, ಮ್ಯಾಂಗ್ಳೂರಿಗೆ. ಹೌದು. ಹೌ ಕಮ್ ನಿಮಗೆ ಮ್ಯಾಂಗ್ಳೂರಲ್ಲಿ ಲೈಕ್ ಔಟ್ ಆಫ್ ಆಲ್ ದಿಸ್ ಪ್ಲೇಸಸ್ ಯು ಹ್ಯಾವ್ ಬಿನ್, ಯಾಕೆ ಮಂಗಳೂರು ಒಂದು? ಹುಡುಗ ಇಲ್ಲಿಂದನೇ ಓಕೆ, ದಿಸ್ ಇಸ್ ಗೋನಾ ಬಿ ಫನ್. ಓಕೆ ಫಾರ್ ನಾವು ಈಗ ನೀವು ಅದೇ ಒಂದು ಟಾಪಿಕ್ ತೆಗ್ದಿದ್ರಿಂದ ನಾವು ಅದೇ ಒಂದು ಟಾಪಿಕ್ ಇಂದ ಸ್ಟಾರ್ಟ್ ಮಾಡುವ. ಹೌ ಇಟ್ ಹ್ಯಾಪನ್ ಡಾಕ್ಟರ್ ಯಶಸ್ವಿ ಆ್ಯಂಡ್ ಡಾಕ್ಟರ್ ಮೇಘನಾ?
ಈ ವಾಸ್ ಅಂದ್ರೆ ನಮ್ಮ ಸೀನಿಯರ್ ಇದ್ರು ಕಾಲೇಜಲ್ಲಿ, ಹಾ ಬಟ್ ಅವಾಗ ಅಷ್ಟು ಇಂಟ್ರಾಕ್ಷನ್ ಇರಲಿಲ್ಲ. ಹಾ ನಾನು PFA ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ವೈಲ್ಡ್ ಲೈಫ್, ಇಟ್ಸ್ ಅ ವೈಲ್ಡ್ ಲೈಫ್ ರೆಸ್ಕ್ಯೂ ಅಂಡ್ ರಿಹಾಬಿಲಿಟೇಷನ್ ಸೆಂಟರ್. ಸೊ ಅಲ್ಲಿ ವರ್ಕ್ ಮಾಡ್ತಿರುವಾಗ ನಮಗೆ ಒಂದು ಪ್ರೊಸೀಜರ್ ಇದೆ, ಇಂಪ್ಲಾಂಟೇಷನ್ ಆಫ್ ಫೆದರ್ಸ್ ಅಂತ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ಗೆ ಫೆದರ್ಸ್ ಬೇಕಿತ್ತು. ಸೊ ನಾನು ಎಲ್ಲರಿಗೂ ಬೇರೆ ಡಾಕ್ಟರ್ಸ್ಗೆ, ವೈಲ್ಡ್ ಲೈಫ್ ರಿಲೇಟೆಡ್ ಡಾಕ್ಟರ್ಸ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಆ ಫೆದರ್ಸ್ ಇದೆಯಾ, ಆ ಸ್ಪೀಶೀಸ್ ಇದು ಅಂತ. ಆ ಟೈಮಲ್ಲಿ ಯಶಸ್ವಿಗೂ ಕಾಲ್ ಮಾಡಿ ಅವ್ರಿಗೂ ಕೇಳಿದ್ದೆ. ಅದಾದಮೇಲೆ ಅದು ಹಾಗೆ ಮಾತುಕತೆ ಸ್ಟಾರ್ಟ್ ಆಯಿತು. ಬಿಕಾಸ್ ಸೇಮ್ ಫೀಲ್ಡಲ್ಲಿ ಇದ್ದಿರೋದ್ರಿಂದ ಮತ್ತೆ ಹಾಕಿ ಓಕೆ. ಹಾಗೆ ಅಂದರೆ ಹೋಗಿ ಮೇಡಮ್, ಸ್ವಲ್ಪ ಹೋಗಿ ಮುಂದೆ ಅಷ್ಟೇ. ಅಷ್ಟೇ. ಓಕೆ. ಇನ್ ವಿಚ್ ಇಯರ್ ಯು ಗಾಟ್ ಲೈಕ್ ಮ್ಯಾರಿಡ್ ಟು ಹಿಮ್? 2021 ಡಿಸೆಂಬರ್. ಓಕೆ. 2021 ಅಲ್ಲಿ ರೀಸೆಂಟ್. ಓಕೆ. ನೀವು ಈ 6 years ಇಂದ ಯು ಆರ್ ಇನ್ ದಿಸ್ ವೈಲ್ಡ್ ಲೈಫ್ ರೆಸ್ಕ್ಯೂ? 2015. ಓಕೆ. ಯು ಆರ್ ಇನ್ ದಿಸ್ ಫೀಲ್ಡ್? ಇನ್ ದಿಸ್ ಫೀಲ್ಡ್. ಓಕೆ. ಸೊ ಬೇಸಿಕ್ಲಿ ನೀವು ಈ ಫೀಲ್ಡಿಗೆ ಬರುವ ಮುಂಚೆನೇ ಕಾಂಟ್ಯಾಕ್ಟ್ ಇತ್ತು ಡಾಕ್ಟರ್ ಯಶಸ್ವಿ? ಇಲ್ಲ, ಅಂದ್ರೆ ಗೊತ್ತಿತ್ತು ಈ ತರ ಯಾರಾದ್ರು ಇದ್ದಾರೆ ಅಂತ, ಬಟ್ ನಾವು ಅಷ್ಟೇ. ಬಟ್ ಇಂಟ್ರಾಕ್ಷನ್ ಇರ್ಲಿಲ್ಲ ಅವಾಗ. ಏನ್ ಸರ್ ಸ್ವಲ್ಪ ಸ್ಲೋ. ಆಬ್ವಿಯಸ್ಲಿ ಅವ್ರು ಮಾತಾಡೋದೇ ಕಷ್ಟದಲ್ಲಿ. ಆಗ್ಲೂ ಹೀಗೆ ಇದ್ರ? ಮಾತಾಡೋದೇ ಇಲ್ಲ ಕೈಂಡ್ ಆಫ್? ಹೀಗೆ ಮಾತಾಡಿಸಿದ್ರಿ ಮೇಡಮ್? ನನಗೂ ಗೊತ್ತಿಲ್ಲ, ನನ್ನ ಜೊತೆ ಮಾತಾಡ್ತಾರೆ ಆಕ್ಚುಲಿ. ಓಕೆ. ದೆನ್ ಫ್ರಮ್ ದೇರ್ ನೀವು ಲೈಕ್ ಸಡನ್ ಆಗಿ ಫಸ್ಟ್ ಅಪ್ರೋಚ್ ಮದುವೆಗೆ ಇತ್ತಾ, ಇಲ್ಲ ಏನಾದ್ರು ಏನೋ ವಾಸ್ ದೇರ್ ಎನಿ ಗ್ಯಾಪ್ ಬಿಟ್ವೀನ್ ದಟ್ ದ ಬಿಗಿನಿಂಗ್ ಅಂಡ್ ಮ್ಯಾರೇಜ್? year and a half I think. ಓಕೆ. ಸೊ ನೀವು ಆಗ್ಲೇ ಮ್ಯಾಂಗ್ಳೂರಲ್ಲೇ ಇದ್ರಿ 1.5 years? ಇಲ್ಲ, ಬಿಫೋರ್ ಯುವರ್ ಮ್ಯಾರೇಜ್ ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರಲ್ಲೇ ಇದ್ರಿ? ಇವರು ಬೆಂಗಳೂರಲ್ಲಿ ಇದ್ರ? ಇಲ್ಲ, ಅವರಿಲ್ಲೇ ಇದ್ರು. ಅವರಿಲ್ಲೇ ಇದ್ರು. ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್. Great. Okay. Then after marriage you came here only? Yeah. Now you are settled in Mangalore? ಇಲ್ಲ. Okay. Great. ಈಗ ಈ ವೈಲ್ಡ್ ಲೈಫ್ ಅಲ್ಲಿ ಇದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ವೈಲ್ಡ್ ಲೈಫ್ ಸ್ವಲ್ಪ ಅಂದ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಯೂಶುವಲಿ ನಿಮ್ಮ ಡಾರ್ಟ್ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಎಲ್ಲ ಮೆನ್ಸ್ ಇರ್ತಾರೆ. ಹೌ ಇಸ್ ಇಟ್? ಸೊ ಆನ್ ಸ್ಪಾಟ್ ಯಾವತ್ತು ನನಗೆ ಆ ಥರ ಆಕ್ವರ್ಡ್ನೆಸ್ ಆ ಥರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಲಕ್ಕಿಲಿ ಇಷ್ಟವರೆಗೂ. ಬಟ್ ಸಮ್ ಟೈಮ್ಸ್ ಇರುತ್ತೆ ಅದು ಜೊತೆ. ಆಕ್ಚುಲಿ ರೀಸೆಂಟ್ಲಿ ಓನ್ಲಿ ಒನ್ ಆಫ್ ದ ಇನ್ಸ್ಟಾಗ್ರಾಮ್ ವಿಡಿಯೋಸ್ಗೆನೆ ಒಬ್ರು ಅಂದ್ರೆ ಕಪಲ್ ಆಫ್ ಐ ಮೀನ್ ಆಕ್ಚುಲಿ ಜನ ಹಾಕ್ತಾರೆ ಆ ಥರ ಇದು, ಅಂದ್ರೆ ಹುಡುಗಿಗೆ ಯಾರು ಕೊಟ್ಟಿದ್ದು ಗನ್, ಕರೆಕ್ಟ್ ಆಗಿ ಡಾಟ್ ಮಾಡಲ್ಲ, ಅದು ಇದೆಲ್ಲ ಬಂದೇ ಬರುತ್ತೆ ಕಾಮೆಂಟ್ಸ್ ಅಲ್ಲಿ. ಅದು ಇಗ್ನೋರ್ ಮಾಡಿ ಮೇಡಮ್. ನಾನು ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಅಂತ ನಂಗೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಂಟರ್ ಆದ್ರೆ ಕಮೆಂಟ್ ಸೆಕ್ಷನ್ ಇದ್ರೂ ಆಟ ಕುಂಟು ಲೆಕ್ಕಕ್ಕಿಲ್ಲ ಬೇಸಿಕ್ಲಿ. ಅದು ನೀವು ಮ್ಯಾಟರ್ ಮಾಡಿದ್ರೆ ಆಯ್ತು ನಿಮ್ಮ ಕರಿಯರ್ ಅಲ್ಲೇ. ಅದಕ್ಕೆ ಅದು ಇಗ್ನೋರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಲಕ್ಕಿಲಿ ಆನ್ ಸ್ಪಾಟ್ ರೆಸ್ಕ್ಯೂ ಅಲ್ಲಿ ಇಷ್ಟವರೆಗೂ ನನಗೆ ಆ ಥರ ಯಾರು ಫೀಲ್ ಮಾಡಿಸಿಲ್ಲ ಆ ಥರ. ಅಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಮೇಡಮ್? ಈಗ ಫಾರ್ ಎಕ್ಸಾಂಪಲ್ ಔಟ್ ಆಫ್ ಆಲ್ ದ ಮೆನ್ಸ್ ಔಟ್ ದೇರ್, ಈಗ ಎಲ್ಲ ಡಾರ್ಟಿಂಗ್ ಹೀಗೆ ಅದು ಇದು ಅಂತ, ಬಿಕಾಸ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಸಿಚುವೇಶನ್. ಈಗ ನೀವು ಏನು ಮಾಡ್ತಾ ಇದ್ದೀರಾ, ರೆಸ್ಕ್ಯೂ ಆಪರೇಷನ್ಸ್, ಡಾರ್ಟಿಂಗ್, ಸೆಡೇಷನ್ ಏನೆಲ್ಲ ಇದೆ. ಈಗ ನಾವೊಂದು ರೀಸೆಂಟ್ ಆಗಿ ಐ ಥಿಂಕ್ ಫ್ರಮ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ವಿ ಆರ್ ವಾಚಿಂಗ್ ಡಾಕ್ಟರ್ ಮೇಘನಾ ಆ್ಯಂಡ್ ಡಾಕ್ಟರ್ ಯಶಸ್ವಿ ಇನ್ ಆಲ್ ದ ರೆಸ್ಕ್ಯೂ ಆಪರೇಷನ್ಸ್, ವೇರ್ ಡಾಕ್ಟರ್ ಮೇಘನಾ ವಿಲ್ ಬಿ ಡಾರ್ಟಿಂಗ್ ಔಟ್ ವೈಲ್ಡ್ ಎನಿಮಲ್ಸ್. ಸೊ ಈಗ ಡಾರ್ಟಿಂಗ್ ನಿಮ್ಮದೇ ಡಿಪಾರ್ಟ್ಮೆಂಟ್ಗೆ ಬರುತ್ತಾ, ಇಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅಲ್ಲ ಅವರು ಸೆಡೇಷನ್ ಮಾಡಬೇಕಾ, ಅಲ್ಲ ನೀವೇ ಮಾಡಬೇಕಾ ಅಂತ? ಇಲ್ಲ, ಟೆಕ್ನಿಕಲಿ ಇಟ್ ಶುಡ್ ಬಿ ಅ ವೆಟರ್ನೇರಿಯನ್. ಅವರೇ ಮಾಡಬೇಕು. ಯಾಕಂದ್ರೆ ಅನಸ್ಥೀಶಿಯಾ ಡೋಸೇಜಸ್ ಎಲ್ಲ ನಾವು ಕಲ್ತಿರೋದು. ಸೊ ನಮ್ಗೆ ಅದು ಇವಾಗ ಈವನ್ ಇಫ್ ಸಿಚುವೇಶನ್ ಅನಸ್ಥೀಶಿಯಾ ಸ್ವಲ್ಪ ಜಾಸ್ತಿ ಆಯ್ತು, ಕಮ್ಮಿ ಆಯ್ತು, ಆ ಸಿಚುವೇಶನ್ ಅಲ್ಲಿ ನಾವ್ ಏನ್ ಮಾಡ್ಬೋದು ಅದೆಲ್ಲ ನಮ್ಗೆ ಗೊತ್ತಿರುತ್ತೆ. ಅಂದ್ರೆ ನಾವು ಅದು ಇಷ್ಟು ವರ್ಷ ಕಲ್ತಿರೋದು. ಅದು ಆಲ್ಮೋಸ್ಟ್ 7 years 5 years ಆಫ್ ಬ್ಯಾಚುಲರ್ಸ್, 2 years ಆಫ್ ಮಾಸ್ಟರ್ಸ್ ಎಲ್ಲ ಕಲ್ತು ಆಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ನಮ್ಗೆ ಅದು ಇನ್ ಕೇಸ್ ರೆಸ್ಪಿರೇಟರಿ ಫೇಲಿಯರ್ ಆಯ್ತು, ಕಾರ್ಡಿಯಾಕ್ ಫೇಲಿಯರ್ ಆಯ್ತು, ಇದಕ್ಕೆ ಪ್ರಿಪೇರ್ಡ್ನೆಸ್ ಇರುತ್ತೆ ನಮ್ಗೆ. ಸೊ ಆಲ್ ದ ಟೈಮ್ ಐ ಮೀನ್ ಪ್ರಿಫರೇಬ್ಲಿ ಇಟ್ ಇಸ್ ಆಲ್ವೇಸ್ ಅ ವೆಟರ್ನೇರಿಯನ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ಅದಾದ್ಮೇಲೆ ಏನಾದ್ರು ಸಿಚುವೇಶನ್ ಇದ್ರೆ ಮೆಡಿಕಲಿ
ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ಇನ್ ಕೇಸ್ ಇವಾಗ ವೆಟನೇರಿಯನ್ ಆನ್ ಫೀಲ್ಡ್ ಇಲ್ಲ ಅಂದರೆ, ಇಫ್ ಅ ಡಿಪಾರ್ಟ್ಮೆಂಟ್ ಪರ್ಸನ್ ಓನ್ಲಿ ಡಟ್ಸ್, ಅವಾಗ ಏನಾದರೂ ಮೆಡಿಕಲ್ ನೀಡ್ ಇದ್ದಾಗ ಕಷ್ಟ ಆಗ್ಬೋದು. ಆ ಟೈಮಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಇಮಿಡಿಯೇಟ್ಲಿ ಟು ಅ ವೆಟನೇರಿಯನ್, ಆ ಥರ. ಸೊ ಇನ್ ದಟ್ ಟೀಮ್ ಆಲ್ವೇಸ್ ಅ ವೆಟನೇರಿಯನ್ ವಿತ್ ಅ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದರೆ ಬೆಟರ್. ಓಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಮರ್ಜೆನ್ಸಿ ಸಿಚುವೇಶನ್, ಪ್ರಾಬ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ನಿಯರ್ ಬೈ ಬಟ್ ವೆಟರ್ನೇರಿಯನ್ ಈಸ್ ನಾಟ್ ನಿಯರ್ ಬೈ, ಆ ಮೂಮೆಂಟಲ್ಲಿ ಏನು ನೀವು ಬರುವವರೆಗೆ ಅವ್ರು ವೆಯ್ಟ್ ಮಾಡಬೇಕು, ಹಾಗೆ ಇದೆ ಪ್ರೊಸೀಜರಲ್ಲಿ? ಇಲ್ಲ, ಆ ಥರ ಇಲ್ಲ. ದೇ ವಿಲ್ ಟ್ರೈ, ಅವ್ರ ಕಡೆಯಿಂದ ಏನಾದರೂ ಇದು ಟ್ರೈ ಮಾಡ್ತಾರೆ. ಬಟ್ ಅನಸ್ತಿಷಿಯಾ ಇದು ಅವರು ಅದನ್ನ ಅಂದರೆ ಅನಸ್ತಿಷಿಯಾ ಅವ್ರು ಕೊಡೋಂಗಿಲ್ಲ ಜನರಲಿ, ನಾಟ್ ಜಸ್ಟ್ ಡಿಪಾರ್ಟ್ಮೆಂಟ್, ಬೇರೆ ಯಾರು ಅನಸ್ತಿಷಿಯಾ ಕೊಡೋಂಗಿಲ್ಲ. ಯಾಕಂದರೆ ಅದು ಸರಿ ಹೋಯ್ತು ಅಂದರೆ ಯಾರು ಕ್ವೆಶ್ಚನ್ ಮಾಡಲ್ಲ. ಏನಾದರೂ ಸ್ವಲ್ಪ ತಪ್ಪಾಯಿತು ಅಂದರೆ ಅವಾಗ ಫುಲ್ ಲೀಗಾಲಿಟಿ ಎಲ್ಲರೂ ತಂದುಬಿಡ್ತಾರೆ. ಅದು ನೀವು ಯಾಕೆ ಮಾಡೋಕ್ಕೆ ಹೋದ್ರಿ, ಡಾಕ್ಟರ್ಸ್ನ ಕರಿಬೇಕಿತ್ತು ಆವಾಗ. ಸೊ ಆ ಲೆಕ್ಕಕ್ಕೆ ಯಾರು ಅವ್ರವ್ರ ಕೆಲಸ ಅವ್ರವರೇ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲೇನಾ ಅಂತ ಈ ಎನಿಮಲ್ಸಿಗೆ ಒಂದು ಸ್ವಲ್ಪ ಕ್ವಶನಿಂಗ್ ಅಂತ ಪವರ್ ಬರೋದು ಗೌರ್ಮೆಂಟಿಗೆ. ಇಲ್ಲದಿದ್ರೆ ಯಾರು ಕ್ವಶನೇ ಮಾಡೋದಿಲ್ಲ ಬೇಸಿಕ್ಲಿ. ಐ ಥಿಂಕ್ ನಮಾಯ್ ಕಾಡ್ ಮಲ್ತಿನ ಒಂಜಿ ಉಂದಾಂಡ್ ಪಂಡ ಎಂಕ್ ಒಂಚೂರು ಹೆಲ್ಪ್ ಆನ್ ಯುನೋ ಇಟ್ ವಾಸ್ ಲೈಕ್ ಇಟ್ ವಾಸ್ ಅ ವಾರ್ಮ್ ಅಪ್ ಎಪಿಸೋಡ್. ನೀನು ಪಾತೇರು ಸರ್ ಅಂತೆ ನೀನು ಅನ್ಸತ್ತಿ. ಅಯ್ಯೋ ದೇವ. ಓಕೆ, ನೀವೀಗ ಒಂದು ಆಪರೇಷನ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀರ. ನೀವು ಬೇಸಿಕ್ಲಿ ನೀವು ಮತ್ತೆ ಡಾಕ್ಟರ್ ಯಶಸ್ವಿ ಇಬ್ರು ಇನ್ವಾಲ್ವ್ ಆಗಿರ್ತೀರಾ ಒಂದೊಂದು ಆಪರೇಷನ್ ಅಲ್ಲಿ ಎಲ್ಲ? ಹ್ಯಾವ್ ಡನ್ ಎನಿಥಿಂಗ್ ವಿಚ್ ಈಸ್ ಲೈಕ್ ನೀವು ಮಾತ್ರ ಸೆಡೇಷನ್ಗೆ ಹೋದದ್ದು ಅಂತ ಏನಾದ್ರು? ಕಪಲ್ ಆಫ್ ಇದು ಹೋಗಿದ್ದೀನಿ. ಯಾವಾಗ ಯಶಸ್ವಿ ಟೌನ್ ಅಲ್ಲಿ ಇರಲಿಲ್ಲ ಇದ್ದಾಗ ಕಪಲ್ ಆಫ್ ಇದು, ಒಂದು ಹಿರಿಯಡ್ಕಲ್ಲಿ ಹೋಗಿದ್ದು, ಇನ್ನೊಂದು ರೀಸೆಂಟ್ ಮೂಡ್ಬಿದ್ರಿಯಲ್ಲಿ ಒಂದು ವೆಲ್ ರೆಸ್ಕ್ಯೂ ಇತ್ತು, ಅದಕ್ಕೆ ಹೋಗಿದ್ದು. ಸೊ ವೆಲ್ ರೆಸ್ಕ್ಯೂ ಅಲ್ಲಿ ಹೇಗೆ ಮೇಡಮ್, ಲೈಕ್ ಅದರ ಫುಲ್ ಸ್ಟೋರಿ ಹೇಳಿ, ಹೌ ವಾಸ್ ಇಟ್? ಸೊ 2 ವೆಲ್ ರೆಸ್ಕ್ಯೂಸ್ ಮಾಡಿದ್ದೀನಿ ಇದೇ ತರ. ಸೊ ಫಸ್ಟ್ ಒನ್ ಡಾಕ್ಟರ್ ಯಶಸ್ವಿ, ನಾನು ಮತ್ತೆ ಡಾಕ್ಟರ್ ನಫೀಸಾ, ಡಾಕ್ಟರ್ ಪೃಥ್ವಿ, ನಾವು 4 ಜನ ಹೋಗಿದ್ದು. ಅದು ವಾಸ್ ದ ಫಸ್ಟ್ ಒನ್. ಐ ಥಿಂಕ್ ಗಾಟ್ ವೈರಲ್ ದಟ್ ದಿಸ್ ಒನ್. ಸೊ ಅದ್ರಲ್ಲಿ ಏನಾಗಿತ್ತು ಅಂದರೆ ಫುಲ್ ಡೀಪ್ ವೆಲ್, ಬಿಗ್ ವೆಲ್, ಡೀಪ್ ವೆಲ್. ನೀರೆಲ್ಲ ನಾವು ಹೋಗೋ ಅಷ್ಟರಲ್ಲಿ ಡಿಪಾರ್ಟ್ಮೆಂಟ್ ಮತ್ತೆ ಲೋಕಲ್ಸ್ ಎಲ್ಲ ತೆಗ್ದಿದ್ದಾರೆ. ಹೌದು, ಇಲ್ಲಾಂದ್ರೆ ಅದು ಡ್ರೌನ್ ಆಗೋ ಚಾನ್ಸಸ್ ಆರ್ ಹೈ. ಲೆಪರ್ಡ್ ಅದರಲ್ಲೇ ಎಕ್ಸರ್ಟ್ ಆಗಿ, ಸೊ ಅದೆಲ್ಲ ಎಂಟಿ ಮಾಡಿದ್ರು. ಬಟ್ ನಾವು ಮೇಲಿಂದ ಕೆಳಗಡೆ ನೋಡಿದಾಗ ನಮಗೆ ಲೆಪರ್ಡ್ ಕಾಣ್ತಾ ಇರಲಿಲ್ಲ. ಯಾಕಂದ್ರೆ ಕೆಳಗಡೆ ಲಾಸ್ಟ್ ಇದ್ರಲ್ಲಿ ಇನ್ ಸ್ವಲ್ಪ ಗುಂಡಿ ತರ ಇತ್ತು, ಕೇವ್ ತರ. ಸೊ ಅಲ್ಲಿ ಹೋಗಿ ಕೂತ್ಬಿಟ್ಟಿದೆ. ಸೊ ನಮ್ಗೆ ಅದು ಎಷ್ಟು ದೊಡ್ಡದಿದೆ, ಯಾಕಂದ್ರೆ ಜನರಲಿ ಫಾರ್ ಅನಸ್ತಿಷಿಯಾ ಕ್ಯಾಲ್ಕುಲೇಷನ್ ನಮ್ಗೆ ಬೇಕು, ಅದು ಅಪ್ರಾಕ್ಸ್ ವೇಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಲೈಕ್ ಹೌ ವಿಲ್ ಯು ಕ್ಯಾಲ್ಕುಲೇಟ್? ಈಗ ಫಾರ್ ಎಕ್ಸಾಂಪಲ್ ವೆಲ್ ಅಲ್ಲಿ ಇರೋದಂತ ಹೇಳಿದ್ರೆ ಇಟ್ ಈಸ್ ಮೋರ್ ಆರ್ ಲೆಸ್ 30, 35, 40 ಫೀಟ್ ಡೌನ್ ಅಲ್ಲ? ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ? ವಿಜುವಲ್ ದಿಸ್ ಅಂಡ್ ಅವರ್ ಎಕ್ಸ್ಪೀರಿಯನ್ಸ್. ಅಗೈನ್ ವಿಜುವಲಿ ಇವನ್ ಇನ್ ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ಬರೋದಂತ ಆದ್ರೆ ಆ ಒಂದು ಇದರಲ್ಲಿ, ಫಾರ್ ಎಕ್ಸಾಂಪಲ್ ಈಗ ವಿಷನ್ ಅಲ್ಲಿ ನೀವು ವಿಜುವಲಿ ಇಫ್ ಯು ಸಿ ಅಲ್ಲ, ಒಂದು 40 ಫೀಟ್ ದೂರದಲ್ಲಿ ಇರುವ ಆಬ್ಜೆಕ್ಟ್ ಯು ಕಾಂಟ್ ಲೈಕ್ ಮೆಜರ್. ಹಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅಪ್ರಾಕ್ಸ್ ಕ್ಯಾಲ್ಕುಲೇಷನ್ ಪ್ಲಸ್ ನಾವು ಒಂದ್ ಸ್ವಲ್ಪ ಸೇಫ್ಟಿ ಮಾರ್ಜಿನ್ ಇಟ್ಕೊಂತೀವಿ ಅನಸ್ತಿಷಿಯಾ ಲೋಡ್ ಮಾಡಿದಾಗ. ಸೊ ಬೇಕಾದ್ರೆ ನಾವು ಸ್ವಲ್ಪ ಸೆಡೆಟ್ ಆದ್ರೂ ಪರವಾಗಿಲ್ಲ, ನಮ್ಗೆ ನಾವು ಇನ್ನೊಂದು ಡಾಟ್ ಮಾಡ್ಬೋದು. ಸೊ ನಾವು ಆದಷ್ಟು ಆಲ್ಮೋಸ್ಟ್ ಜನರಲಿ ಸೇಫ್ಟಿ ಮಾರ್ಜಿನ್ ಇಟ್ಕೊಂಡೇ ತಗೊಳ್ಳೋದು. ಸೊ ನಾವು ಬೇಕಾದ್ರೆ ಇನ್ನೊಂದು ಡಾಟು ಮಾಡ್ಬೋದು ಆ ಲೆಕ್ಕದಲ್ಲಿ. ಸೊ ಆ ಟೈಮಲ್ಲಿ ಅವಾಗ ನೋಡಿದ್ವಿ, ಕಾಣ್ತಾ ಇರ್ಲಿಲ್ಲ. ಸೊ ಅದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೂ ನಮ್ಗೆ ಎಷ್ಟು ದೊಡ್ಡದಿರುತ್ತೆ ಅವ್ರು ವಿಡಿಯೋದಲ್ಲಿ ತೋರಿಸ್ತಾ ಇದ್ರು, ಬಟ್ ನಮ್ಗೆ ಅದು ಅಂದಾಜ್ ಆಗ್ತಾ ಇರ್ಲಿಲ್ಲ. ಸೊ ಎಲ್ಲ ಮೆಡಿಸಿನ್ ಎಲ್ಲ ತಗೊಂಡು ಯಶಸ್ವಿ ಐಡಿಯಾನೇ ಇದ್ದಿದ್ದು. ನಮ್ 4 ಜನರಲ್ಲಿ ಯಾರಾದ್ರೂ ಒಬ್ರು ಕೇಜ್ ಒಳಗಡೆ ಹೋಗಿ ಕೇಜ್ ಥ್ರೂ ಡಾಟ್ ಮಾಡ್ಲಿಕ್ಕೆ ಅಂತ, ಬಿಕಾಸ್ ದಟ್ ವುಡ್ ಬಿ ದ ಸೇಫರ್ ಆಪ್ಷನ್ ನಮಗೂ ಸಹ, ಫಾರ್ ದ ಲೆಪರ್ಡ್ ಆಲ್ಸೋ. ಮತ್ತೆ ಹಾಗೇನೆ ನಾನು ವಾಲಂಟಿಯರ್ ಮಾಡಿದೆ. ನಾನು ಆ ಕೇಜಲ್ಲಿ ಹೋಗಿ ಗನ್, ಮೆಡಿಸಿನ್ಸ್, ಎವ್ರಿಥಿಂಗ್ ನನ್ನ ಹತ್ರ ಇತ್ತು. ಇವರೆಲ್ಲ ಡಿಪಾರ್ಟ್ಮೆಂಟ್ ಪ್ಲಸ್ ಲೋಕಲ್ಸ್ ಆ್ಯಕ್ಚುಲಿ ಆ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ರು. ಆ ಕೇಜ್ ಅಷ್ಟು ವೆಯ್ಟ್ ಇರುತ್ತೆ, ಅದು ಲೆಪರ್ಡ್ ಕೇಜ್, ಪ್ಲಸ್ ನನ್ನ ಅದರಲ್ಲಿ ಕೂರಿಸಿ ಸೇಫ್ಲಿ ಕೆಳಗಡೆ ತನಕ ಇದು ಮಾಡಿ. ಲಕ್ಕಿಲಿ ನನಗೆ ಅದು, ಯಾಕಂದರೆ ನಾನು ಈ ಕಡೆ ಏನಾದರೂ ಇದ್ದಿದ್ರೆ ಇಟ್ಸ್ ಅ ರೆಕ್ಟ್ಯಾಂಗಲ್ ಕೇಜ್, ಗನ್ ಇದು ಮಾಡೋಕ್ಕಾಗಲ್ಲ, ಮ್ಯಾನ್ಯುಪ್ಯುಲೇಟ್ ಮಾಡೋಕ್ಕಾಗಲ್ಲ. ಸೊ ನನಗೆ ಇದು ಓನ್ಲಿ ಸೀದಾ ಶಾರ್ಟ್ಸ್ ಸಿಗೋದು. ಸೊ ಅದರಲ್ಲಿ ಲೆಪರ್ಡ್ ಮುಂದೆನೇ ಇತ್ತು.
ಆ್ಯಂಡ್ ಫಸ್ಟ್ ಶಾಟ್ಗೆ ಅದು ಕರೆಕ್ಟಾಗಿ Dart ಬಿತ್ತು. ಆಗಿದೆ. ಹಾಂ, ಡಾರ್ಟ್ ಆಯಿತು. ಮಲಗ್ತು ಕೂಡ ಅದು. ಮತ್ತೆ ಅದು ಸ್ವಲ್ಪ ಟೈಮ್ ಆದಮೇಲೆ ಮಲಗ್ತು. ಆಮೇಲೆ ಅದು ಸ್ವಲ್ಪ ಹೆವಿ ಇತ್ತು, ನನಗೆ ಒಬ್ಳಿಗೆ ಒಳಗಡೆ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ದೆನ್ ಒಬ್ಬರು ಲೋಕಲ್ಲು ಕೆಳಗಡೆ ಇಳಿದು ಲೆಪರ್ಡ್ನ ನನ್ನ ಜೊತೆ ಕೇಜಿಗೆ ಹಾಕಿ ಮತ್ತೆ ಮೇಲೆ ಕರ್ಕೊಂಡು ಬಂದ್ವಿ. ಚೆಕ್ ಮಾಡಿದ್ವಿ, ನೋ ಮೇಜರ್ ಇಂಜುರೀಸ್. ಓಕೆ. ಆಮೇಲೆ ಡಿಪಾರ್ಟ್ಮೆಂಟನ್ನು ವಾಪಸ್ ರಿಲೀಸ್ ಮಾಡಿದ್ರು. ನಿಮ್ಗೆ ಈ ತರ ಏನಾದ್ರು ಎನ್ಕೌಂಟರ್ ಆಗಿದೆ ಮೇಡಮ್? ಫಾರ್ ಎಕ್ಸಾಂಪಲ್, ನೀವು ಡಾರ್ಟ್ ಮಾಡಿದ್ರಿ, ಡಾರ್ಟ್ ಮಾಡಿದ ಮೇಲೆ ಯು ಥಾಟ್ ದಟ್ ಇಟ್ಸ್ ಓಕೆ, ಅದಕ್ಕೆ ಸ್ವಲ್ಪ ಡಿಸಿನೆಸ್ ಆಗಿ ಅದು ಅನ್ಕಾನ್ಶಿಯಸ್ ಆಗಿದೆ, ಬಟ್ ಕಾನ್ಶಿಯಸ್ಗೆ ಬರುವಂಥದ್ದು ಲೈಕ್ ಲಿಟಲ್ ಬೆಟ್. ನಾವು ಯಾವಾಗ್ಲೂ ಅದು ಹತ್ರ ಹೋಗೋಕ್ಕಿಂತ ಮುಂಚೆ ಡಬಲ್ ಚೆಕ್ ಟ್ರಿಪಲ್ ಚೆಕ್ ಮಾಡಿನೇ ಹೋಗೋದು. ಅಂತ ಉದ್ದ ಕೋಲ್ ಇಟ್ಕೊಂಡು ಪೋಕ್ ಮಾಡಿ ಓನ್ಲಿ ವೆನ್ ವಿ ಆರ್ ಶೋರ್ ಅಷ್ಟೇ. ಯಾಕಂದ್ರೆ ಅದು ಆಗತ್ತೆ ಆ ಥರ. ಓಕೆ. ಸೊ ಅದೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ವಿ ಪ್ರಿಪೇರ್ ಫಾರ್ ದ ವರ್ಸ್ಟ್ ಆ್ಯಂಡ್ ಗೋ. ಸೊ ಏನಾದರೂ ಆ ಥರ ಇದ್ರೆ ನಾವು ಹತ್ರಕ್ಕೆ ಹೋಗೋದೇ ಇಲ್ಲ. ಸೊ ಪೋಕ್ ಎಲ್ಲ ಮಾಡಿ ಪ್ರಾಬ್ಲಮ್ ಮಾಡಿ ನೋಡ್ತೀವಿ, ಏನು ಮೂವ್ಮೆಂಟ್ ಇಲ್ಲ ಅಂದ್ರೆ ಅಷ್ಟೇ ಅಪ್ರೋಚ್ ಮಾಡೋದು. ನಿಮ್ಮ ಡಾರ್ಟ್ ಆದ ಮೇಲೆ ಅದರ ಐಬೋಲ್ಸ್ ಏನಾದ್ರು ಮೂವ್ಮೆಂಟ್ ಇರುತ್ತಾ? ಸೊ ದ ಡ್ರಗ್ ನಾವು ಯೂಸ್ ಮಾಡೋದ್ರಲ್ಲಿ ಕಣ್ಣು ಓಪನೇ ಇರುತ್ತೆ. ಸೊ ಅದ್ರಲ್ಲಿ ಗೊತ್ತಾಗಲ್ಲ. ಅದು ಯಾಕೆ ಬೇಸಿಕ್ಲಿ, ಲೈಕ್ ಅದು ಅಲ್ಲಿ ತನಕ ಹಿಟ್ ಆಗುದಿಲ್ವಾ ಆರ್ ವಾಟ್ ಇಸ್ ಇಲ್ಲ, ಇಟ್? ಅದು ದ ವೇ ದ ಡ್ರಗ್ ವರ್ಕ್ಸ್, ಅದು ಡಿಸೋಸಿಯೇಟಿವ್ ಬಟ್ ಇಟ್ ವಿಲ್ ಬಿ ಅನ್ಕಾನ್ಶಿಯಸ್ ಕಂಪ್ಲೀಟ್ಲಿ. ಅದು ಏನು ನೋಡ್ತಾ ಇರೋದಿಲ್ಲ, ಎವ್ರಿಥಿಂಗ್ ವಿಲ್ ಬಿ ಬ್ಲೈಂಡ್. ಬ್ಲೈಂಡ್ ಅಲ್ಲಿ. ಅದು ಯಾಕೆ? ವೈ ಡು ಯು ಟೇಕ್ ದಟ್ ಟೈಪ್ ಆಫ್ ಸೆಡೇಟಿವ್? ಲೈಕ್ ಅದು ಕಣ್ಣು ಓಪನ್ ಯಾಕೆ ಇರಬೇಕು? ಲೈಕ್ ಅದು ಮುಚ್ಚುವಂಥದ್ದು? ದಟ್ ಅದು ದಟ್ ಇಸ್ ಅ ಕೈಂಡ್ ಆಫ್ ಲೈಕ್ ಹೌ ದಟ್ ಅನಸ್ಥಿಷಿಯಾ ವರ್ಕ್ಸ್. ಇಟ್ಸ್ ಒನ್ ಆಫ್ ದ, ಅಂದ್ರೆ ಒಳ್ಳೆ ಅನಸ್ಥಿಷಿಯಾ ಅದು. ಸೊ ಆ ಥರ ಇದ್ದಾಗ ನಾವು ಆಫ್ಟರ್ ನಾವು ಅದು ಸೆಡೆಟ್ ಆದ್ಮೇಲೆ ತಗೊಂತೀವಲ್ಲ, ಕಣ್ಮೇಲೆ ಒದ್ದೆ ಕ್ಲಾತ್ ಏನಾದ್ರು ಹಾಕ್ತಿವಿ. ಯಾಕಂದ್ರೆ ಓಪನೇ ಇದ್ದಾಗ ಲೈಟ್ಗೆ ತುಂಬಾ ಸೆನ್ಸಿಟಿವ್ ಆಗುತ್ತೆ, ಅವಾಗ ಕಣ್ ಡ್ರೈ ಆಗೋದು, ಕಣ್ ಡ್ಯಾಮೇಜ್ ಆಗೋದು ಇರುತ್ತೆ. ಸೊ ಇದರ್ ನಾವು ಆಯಿಂಟ್ಮೆಂಟ್ ಏನಾದ್ರು ಹಾಕ್ತಿವಿ, ಇಲ್ಲಾಂದ್ರೆ ಒದ್ದೆ ಬಟ್ಟೆ ಏನಾದ್ರು ಹಾಕ್ತಿವಿ. ಸೊ ನಿಮ್ಮ ಒಂದು ರೆಸ್ಕ್ಯೂ ಆಪರೇಷನ್ಸ್ ಅಲ್ಲಿ ಏನಾದ್ರು ಲೈಕ್ ಅಟ್ಯಾಕ್ ಆದಂತ ಸ್ಟೋರೀಸ್ ಏನಾದ್ರು ಇದೆ? ಸೊ ಯಶಸ್ವಿ ಮೆನ್ಷನ್ ಮಾಡಿಬೇಕು, ಜಸ್ಟ್ ರೀಸೆಂಟ್. ಅದಿಲ್ಲ, ಅದು ಪಾಡ್ಕಾಸ್ಟ್ ಆಗಲಿಲ್ಲ ಇನ್ನು. ಬಟ್ ನೀವು ಪ್ರೀವಿಯಸ್ ಎಪಿಸೋಡ್ ಅಂತ ನೋ, ನೆಕ್ಸ್ಟ್ ಎಪಿಸೋಡ್. ಓಕೆ. ಸೊ ನಮ್ದು ರೀಸೆಂಟ್ ರೆಸ್ಕ್ಯೂ ಅಲ್ಲಿ ಆ ಥರ ಆಗಿತ್ತು ಆ್ಯಕ್ಚುಲಿ. ಹೆಬ್ರಿಯಲ್ಲಿ ಲೆಪರ್ಡ್ ಒಂದು ವೈರ್ ಫೆನ್ಸಿಗೆ ರೀಸೆಂಟ್ ಇದಲ್ಲ ಮೇಡಮ್, ಮೊನ್ನೆ 2 weeks ಆಗಿರ್ಬೇಕಷ್ಟೇ. ಸೊ ಅದು ವೈರ್ ಫೆನ್ಸ್ ಒಂದು ಆಬ್ಡಮನ್ ಹೊಟ್ಟೆಗೆ ಲೆಪರ್ಡ್ದು ಸಿಕ್ಕಾಕೊಂಡಿರೋದು, ಇನ್ನೊಂದು ಒಂದು ಲಾಗ್ ಆಫ್ ವುಡ್ಗೆ. ಬಟ್ ಆ ವುಡ್ ಇದನ್ನ ಅದು ಎಳ್ಕೊಂಡು ಆಚೆ ಫುಲ್ ಓಡಾಡ್ತಿದೆ. ಸೊ ನಾವು ಆನ್ ಸ್ಪಾಟ್ ರೀಚ್ ಆದಾಗ ನಮಗೆ ಆಕ್ಚುಲಿ ಒಂದು 8:39ಗೆ ಕಾಲ್ ಬಂದಿತ್ತು ಡಿಪಾರ್ಟ್ಮೆಂಟ್. ಇಲ್ಲ, ಮಾರ್ನಿಂಗ್. ಅದಾದ್ಮೇಲೆ ನಾವು ಅಲ್ಲಿಂದ ಹೊರಟು ಹೆಬ್ರಿ ತನಕ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ದೆನ್ ಆನ್ ಸ್ಪಾಟ್ ರೀಚ್ ಆದ್ಮೇಲೆ ನಾವು ಅಸೆಸ್ ಮಾಡ್ತಾ ಇದ್ವಿ. ದೊಡ್ಡ ಲೆಪರ್ಡ್, ಆಲ್ಮೋಸ್ಟ್ ಒಂದು 50-60 kgs ನಮ್ಮ ವಿಜುವಲ್ ಅಸೆಸ್ಮೆಂಟ್ ಇಂದ. ಸೊ ಅದಾದ್ಮೇಲೆ ಅದು ಒಂದ್ ಕಡೆ ಕೂತಿತ್ತು, ಆಕ್ಚುಲಿ ಒಂದು ಉದ್ದ ಟ್ರೀ ಇತ್ತು, ಅದ್ರ ಮುಂದೆ ಕೂತಿತ್ತು. ನಾವು ಎಲ್ಲ ಲೋಡ್ ಮಾಡ್ಕೊಂಡ್ವಿ. ದೆನ್ ನಾನು ಡಾರ್ಟ್ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಡಿಸ್ಟೆನ್ಸಲ್ಲಿತ್ತು. ಡಾರ್ಟ್ ಮಾಡ್ಲಿಕ್ಕೆ ಹೋದಾಗ ಅದು ಮರ ಹತ್ತಿತ್ತು, ಫುಲ್ ಸ್ವಲ್ಪ ಮೇಲಕ್ಕೆ ಹತ್ತಿತ್ತು. ಆ ಟೈಮಲ್ಲಿ ಯಶಸ್ವಿ ಏನು ಮಾಡಿದ್ದು, ಸೀದಾ ಇದಿದೆಲ್ಲ, ಸೊ ಅಂದರೆ ಅದು ಚಾರ್ಜ್ ಮಾಡ್ಬೋದಿತ್ತು ಸೀದಾ. ಸೊ ಇನ್ನೊಂದು ಕಡೆಯಿಂದ ಏನಾದರೂ ಸೇಫರ್ ಸ್ಪಾಟ್ ಇದೆಯಾ ನಮಗೆ ಡಾರ್ಟ್ ಮಾಡಲಿಕ್ಕೆ ಅಂತ ನೋಡಲಿಕ್ಕೆ ಅಂತ ಅವರು ನಂದು ಲೆಫ್ಟಿಂದ ಆ ಕಡೆಗೆ ಹೋದರು. ಸೊ ಅದು ಮೇಲೆ ಹತ್ತಿದ್ದು ಈ ಮೂಮೆಂಟ್ ನೋಡಿಬಿಟ್ಟು ಇಮಿಡಿಯೇಟ್ಲಿ ಕೆಳಗಡೆ ಜಂಪ್ ಮಾಡಿ ಯಶಸ್ವಿ ಕಡೆ ಫಸ್ಟ್ ಫುಲ್, ನಾವು ಈ ಕಡೆ ಆ ವಿಡಿಯೋ ಇದೆ ಆ್ಯಕ್ಚುಲಿ, ನಾವು ಕಿರ್ಸ್ತಾ ಇದ್ದೀವಿ ಯಶಸ್ವಿ ನಿಮ್ಮ ಕಡೆಗೆ ಓಡ್ತಾ ಇದೆ, ನಿಮ್ಮ ಕಡೆಗೆ ಓಡ್ತಾ ಇದೆ ಅಂದರೆ. ಬಟ್ ಈ ಕಡೆಯಿಂದ ಯಶಸ್ವಿ ಬರೋದು ಕಾಣ್ತಿಲ್ಲ, ಬರೀ ಲೆಪರ್ಡ್ ಆ ಕಡೆಯಿಂದ ಹೋಗೋದು ಕಾಣ್ತಾ ಇದೆ. ಆಮೇಲೆ ಅದು ಲಕಿಲಿ ಅಲ್ಲಿ ಫುಲ್ ಬಲ್ಲೆ ಇತ್ತು, ಸೊ ಅದು ಬಲ್ಲೆಗೆ ಸಿಕ್ಕಾಕೊಂತು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಯಶಸ್ವಿ ಈ ಕಡೆ ಬರ್ತಾರೆ. ಇಲ್ಲದಿದ್ರೆ ಇಟ್ ವಾಸ್ ಅ ಕ್ಲೀನ್ ಚಾನ್ಸಸ್. ಇಫ್ ಅದು ಓಪನ್ ಸ್ಪೇಸ್ ಇದ್ದಿದ್ರೆ ಆರಾಮ್ಸೆ ಯಶಸ್ವಿಗೆ ಅಟ್ಯಾಕ್ ಮಾಡಿರೋದು. ಅದಾದ್ಮೇಲೆ ಅದು ಫುಲ್ ಬಲ್ಲೆ ಒಳಗಡೆ ಇತ್ತ, ನಮಗೆ ಅದು ಕ್ಲಿಯರ್ ವ್ಯೂ ಸಿಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಏನು ಮಾಡೋದು, ಯಾಕಂದರೆ ಆನ್ ಫುಟ್ ಹೋಗೋಕ್ಕಾಗಲ್ಲ, ಅಂದರೆ ನಮಗೂ ಗೊತ್ತಿಲ್ಲ ಅದು ಸಿಗಾಕೊಂಡಿದೆಯಾ ಅದು ಸುಮ್ಮನೆ ಮಲಗಿದೆಯಾ ಏನು ಅಂತ. ಸೊ ಆ ಪಿಕಪ್ ಟ್ರಕ್ ಇತ್ತು,
ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದು. ಸೊ ಪಿಕಪ್ ಟ್ರಕ್ಕಲ್ಲಿ ಹೋಗಿ ಫಸ್ಟ್ ನಾವು ಫ್ರಂಟಲ್ಲಿ ನಾನು ಕೂತಿದ್ದೆ. ಫ್ರಂಟಿಂದ ಆಗತ್ತಾ ಅಂತ ನೋಡಲಿಕ್ಕೆ ಆಗಲಿಲ್ಲ. ಅದು ಅಂದರೆ ಇದು ಸಿಗ್ತಾ ಇರಲಿಲ್ಲ. ಓಕೆ. ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಹಿಂದೆ ಓಪನ್ ಪಿಕಪ್ ಟ್ರಕ್ ಅಲ್ಲ, ಸೊ ಅಲ್ಲಿಂದ ಟ್ರೈ ಮಾಡೋಣ ಅಂತ. ಸೊ ನಾನು ಮತ್ತು ನಮ್ಮ ಟೀಮಿಂದ ರಾಹುಲ್ ಅಂತ ಇದ್ದು. ಸೊ ನಾವಿಬ್ಬರು ಹಿಂದೆ ಹತ್ತಿದ್ವಿ. ಕಾಣ್ತಾ ಇತ್ತು, ಬಟ್ ಅದು ತುಂಬ ಬಲ್ಲೆ ಇರೋದ್ರಿಂದ ನಾನು ಚಾನ್ಸ್ ತಗೊಳ್ಳೋಣ ಅಂತ ಡಾಟ್ ಮಾಡಿದೆ. ಬಟ್ ಅದು ಗ್ರಾಸ್ಗೆಲ್ಲ ಸ್ಟಕ್ ಆಗಿ ಅದು ಡಿವಿಯೇಟ್ ಆಯಿತು ಡಾಟ್. ಸೊ ಅವಾಗ ಮಿಸ್ ಆಯಿತು. ಸೊ ಆ ಟೈಮಲ್ಲಿ ಯಶಸ್ವಿ ಇನ್ನೊಂದು ಡಾಟ್ ರೆಡಿ ಮಾಡ್ತಾಯಿದ್ರು. ಅದು ಮಿಸ್ ಆದಮೇಲೆ ವಿದಿನ್ ಒಂದು 5-10 ಸೆಕೆಂಡ್ಸ್ ಅದು ಏನೋ ಸಿಟ್ಟು ಬಂತು ಏನೋ, ಎದ್ದು ಫುಲ್ ಜೀಪದ ಬಾನೆಟ್ ಮೇಲೆ ಹಾರಿ ಹತ್ತಲಿಕ್ಕೆ ಅರ್ಧ ಬಾಡಿ ಮೇಲೆ ಹತ್ತಿದೆ. ಓಕೆ. ನಾನು ಆ ಪಾಯಿಂಟಲ್ಲಿ ನನಗೆ ಅದು ಬ್ಲ್ಯಾಂಕ್ ಆಗೋಯ್ತು. ಅಯ್ಯೋ ಏನು ಅಲ್ಲೇ ನಿಂತಿದ್ರ ಹೀಗೆ ಸ್ಟಕ್ ಅಲ್ಲದು ಆ ಟೈಮಿಗೆ ಹಿಂದೆ ಓಡ್ಬೇಕೋ ಏನು ತಲೆಗೆ ಬರಲಿಲ್ಲ, ಸ್ಟಕ್. ರಾಹುಲ್ ಆಕ್ಚುಲಿ ನಮ್ದೊಂದು ಇದಿದೆ ನಾಯಿ ಹಿಡಿಯೋ, ಕರೆಕ್ಟ್. ಸೊ ಡಾಗ್ ಕ್ಯಾಚರ್ ತರ ಅದನ್ನ ಇಟ್ಕೊಂಡು ನಿಂತಿದ್ರು ಫ್ರಂಟ್. ಅದೇನಾದ್ರೂ ಬಂದ್ರೆ ತಳ್ಬಿಡೋಣ ಅಂತ ಹೀಗೆ. ನಾನು ಅವರಿಂದ ನಿಂತ್ಕೊಂಡ್ಬಿಟ್ಟೆ, ನನ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಅದು ಲಕ್ಕಿಲಿ ಅದು ಮೇಲೆ ಫುಲ್ ಹತ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ಆ ಲಾಗ್ ಅದನ್ನ ಮೋಸ್ಟ್ಲಿ ಪುಲ್ ಮಾಡ್ತಾ ಅಂತ ಕೆಳಗಡೆ. ಅದು ಆ ಸಿಟ್ಟಲ್ಲಿ ಕೆಳಗಡೆ ಇಳಿದು ಇದು ಬಾನೆಟ್ ನ ಫುಲ್ ಕಚ್ಚಿ ಒಂದ್ ವಿಡಿಯೋ ಇದೆ. ಸೊ ಅದ್ರಲ್ಲಿ ತೂತ್ ಕಾಣುತ್ತೆ. ಸೊ ದಟ್ ಇಸ್ ದ ಟೀತ್. ಅಲ್ಲ ನಾ ಇಮ್ಯಾಜಿನ್ ಮಾಡೋದು ಆ ಪೆನೆಟ್ರೇಷನ್ ಹೇಗಿರ್ಬೇಕು ಅದು. ನೋಬಡಿ ಇಮ್ಯಾಜಿನ್ ಇಷ್ಟು ಸ್ಟ್ರಾಂಗ್ ಇರುತ್ತೆ. ಯಾಕಂದ್ರೆ ಹಲ್ಲಿಗಂತ ಆಮೇಲೆ ನಾವು ಚೆಕ್ ಮಾಡಿದಾಗ ಏನ್ ಡ್ಯಾಮೇಜ್ ಆಗಿರ್ಲಿಲ್ಲ. ಅಲ್ಲ ಆಕ್ಚುಲಿ ನಾನೆಂತ ಥಿಂಕ್ ಮಾಡಿದ್ದೆ ಅಂದ್ರೆ, ನೀವು ಶೂಟ್ ಮಾಡುವಾಗ ಏನಾದ್ರು ಅದು ಕೂಡ ಥಿಂಕ್ ಮಾಡಿದೆ, ಡಾರ್ಟ್ ಇಷ್ಟು ಪವರ್ಫುಲ್ ಉಂಟಾ ನಾನು. ಯಾಕೆಳಿದ್ರೆ ಅದು ಎಡ್ಜ್ ಅಲ್ಲಿ ಹೀಗೆ ಇದೆ ಒಂದು, ಐ ಥಿಂಕ್ ಪ್ರಾಬ್ಲಿ ಒಂದು 10 ಸೆಂಟಿಮೀಟರ್ ಏನೋ ಪ್ಲಸ್ ಇರ್ಬೇಕೇನಾದ್ರು. ಅದು ಈಗ ಫಾರ್ ಎಕ್ಸಾಂಪಲ್ ಒಂದು ಶೂಟ್ ಮಾಡಿದ್ರೆ ನಿಮ್ಮ ಆ ಒಂದು ಟ್ರಾಜೆಕ್ಟರಿ ತಗೊಳ್ಳುತ್ತೆ ಹೀಗೆ. ನಾನು ಏನ್ ಥಿಂಕ್ ಮಾಡಿದೆ, ನೀವು ಹೀಗೆ ತೋರಿಸುವ ವಿಡಿಯೋ ಇದೆ ಒಂದು, ನಾನ್ ಥಿಂಕ್ ಮಾಡಿದೆ ನೀವು ಈಗ ಡಾರ್ಟ್ ಫೈರ್ ಮಾಡುವಾಗ ಮೋಸ್ಟ್ಲಿ ಕೆಳಗಡೆ ಇತ್ತ ಅಂತ ಲೆಪರ್ಡ್, ಆಗ ಇದಕ್ಕೆ ಟಚ್ ಆಗಿ ಏನಾಗಿದೆ. ಬಟ್ ಇದು ನೋಡಿದ್ರೆ ಬೇರೆನೇ ಸ್ಟೋರಿ. ಅದು ಫುಲ್ ಕಚ್ಚಿ ಫುಲ್ ತೂತ್ ಮಾಡಿ ಅದು ಮತ್ತೆ ನಾವು ಅದು ಇಮಿಡಿಯೇಟ್ಲಿ ಅದಾದ್ಮೇಲೆ ಕಚ್ಚಿ ಕೆಳಗಡೆ ಹೋಗಿ ಸೈಡ್ ಇಂದ ಅದು ಕೆಳಗಡೆಗೆ ಬಂತು. ಅಂದ್ರೆ ನಿಮ್ಮ ಪಿಕಪ್ ಕೆಳಗಡೆ? ಹಾ, ಪಿಕಪ್ ಕೆಳಗಡೆ. ಸೊ ನಾವು ಹಿಂದೆದು ಡೋರ್ ಓಪನ್ ಇದೆ, ಅದೇನಾದ್ರೂ ಹಿಂಗೆ ಬಂದು ಹಿಂದೆ ಬಂದಿದ್ದಿದ್ರೆ ಮೇಘ್ನ. ಬಟ್ ಲಕಿಲಿ ಅದು ಆತರ ಮಾಡ್ಲಿಲ್ಲ. ಭಯದಲ್ಲಿ ಅದು ಆಕ್ಚುಲಿ ಫುಲ್ ಇಟ್ ವಾಸ್ ಇನ್ ಪ್ಯಾನಿಕ್ ಮೋಡ್. ಅದಕ್ಕೂ ಏನು ಗೊತ್ತಾಗ್ತಿರ್ಲಿಲ್ಲ. ಅದ್ರದ್ದು ಮೇನ್ ಏಮ್ ಇದ್ದಿದ್ದು ಹೆಂಗಾದ್ರೂ ಮಾಡಿ ಇದು ಬಿಡ್ಸೋದು, ಬಟ್ ಆಗ್ತಿರ್ಲಿಲ್ಲ ಅದಕ್ಕೆ. ಅದ್ ಕೆಳಗಡೆ ಹೋಯ್ತಾ. ಮತ್ತೆ ನಮ್ಗೆ ಒಂದು ಆ ಟೈಮಲ್ಲಿ ಇನ್ನೊಂದು ಲೆಪರ್ಡ್ ನಾವು ಕ್ಯಾಪ್ಚರ್ ಮಾಡಾದ್ಮೇಲೆ ಒಂದು ಕೇಜಿಗೆ ಹಾಕ್ತಿತ್ತು. ಸೊ ಆ ಕೇಜ್ ಗಾಡಿಯಲ್ಲೇ ಇತ್ತು. ಸೊ ನಾವು ಇಮಿಡಿಯೇಟ್ಲಿ ಅದ್ರ ಒಳಗಡೆ ಹೋಗ್ತೀವಿ. ನಾನು ರಾಹುಲ್ ಹೋಗಿ ಕೂತು ನಾವು ಏನ್ ಮಾಡೋದು ಅಂತ ಕಾಯ್ತಾ ಇದೀವಿ. ಇದೆಲ್ಲ ಆಗೋ ಅಷ್ಟರಲ್ಲಿ ನಾನು ಯೋಚನೆ ಮಾಡ್ತೀನಿ, ಯಶಸ್ವಿ ಒಂದ್ ಚೂರು ಆಚೆ ಈಚೆ ಕಾಣ್ತಾ ಇಲ್ಲ. ನಾನು ರಾಹುಲ್ಗೆ ಕೂಡ ಹೇಳಿದ್ದೀನಿ ಅದ್ರಲ್ಲಿ, ಯಶಸ್ವಿಗೆ ನಮ್ಮ ಬಗ್ಗೆ ಏನು ನಾನು ಇಂಟ್ರೋವರ್ಟ್, ನಾನಿಲ್ಲ, ನಾನು ಬರೋದು ನೀವು ನೋಡ್ಕೊಳ್ಳಿ, ಯಶಸ್ವಿ ಬರ್ಲೇ ಇಲ್ಲ ನೋಡಿ ಅಂತ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಇದೆಲ್ಲ ಗೊತ್ತೇ ಇಲ್ಲ ಆಗಿರೋದು. ಅವರು ಫುಲ್ ಜೋಶಲ್ಲಿ ಡಾಟ್ ರೆಡಿ ಮಾಡ್ತಾ ಇದ್ರು. ಯಾಕಂದ್ರೆ ಅದು ಅಷ್ಟೆಲ್ಲ ಆಗ್ತಾ ಇರುವಾಗ ಎಲ್ಲರೂ ಅಂದ್ರೆ ಶಾಕ್ ಅಲ್ಲಿ ಸೈಲೆಂಟ್ ಆಗಿದೆ, ಯಾರು ಕಿರ್ಚ್ತಾ ಇಲ್ಲ, ಏನು ಇಲ್ಲ. ಸೊ ಆ ಪಾಯಿಂಟ್ ಅಲ್ಲಿ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ನಮ್ ಮುಂದೆ ಅದು ಕೇಜ್ ಮುಂದೆ ಬಂದು ನಿಂತಿದ್ದಾರೆ ಅಲ್ಲೇ ಸ್ವಲ್ಪ ದೂರದಲ್ಲಿ. ಮತ್ತೆ ಅವ್ರಿಗೆ ಈ ತರ ಆಗಿದೆ ಅಂತ ಗೊತ್ತಾದ್ಮೇಲೆ ಮತ್ತೆ ಅವ್ರು ಡಿಸೈಡ್ ಮಾಡ್ತಾ ಇದ್ರು ಡಿಪಾರ್ಟ್ಮೆಂಟ್ ಏನ್ ಮಾಡೋದು ಅಂತ. ಅವ್ರ ಕೆಳಗಡೆ ಎಲ್ಲ ನೋಡಿದ್ರು, ಅದು ಚಾಸಿಗ್ ಮೇಲೆ ಕೂತಿತ್ತು ಅದು. ಸೊ ಇವ್ರು ಹೇಳಿದ್ರು, ನೀವು ಇಮಿಡಿಯೇಟ್ ಆಗಿ ಕೇಜಿಂದ ಆಚೆ ಬಂದು ಜಂಪ್ ಮಾಡಿ ಓಡಿ ಬನ್ನಿ ಅಂತ. ಗ್ರೇಟ್ ಪ್ಲಾನ್ ಟು ಪ್ಲೇ ಫೆಚ್. ನಾನು ಆ ಟೈಮಲ್ಲಿ ನಾನು ಫುಲ್ ಸಿಟ್ಟು ಬಂದಿದ್ದೆ, ಓಡಿ ಬಂದಿದ್ದೆ ನಾನು ಹೆಂಗ್ ಓಡಿ ಬರ್ಲಿ ಅಂತ. ಬಟ್ ದಟ್ ವಾಸ್ ಅವರ್ ಓನ್ಲಿ ಆಪ್ಷನ್. ಯಾಕಂದ್ರೆ ಗನ್ ನನ್ನ ಹತ್ರ ಇದೆ. ಆ ಕಡೆಯಿಂದ ಅವ್ರು ಡಾಟ್ ಮಾಡ್ಲಿಕ್ಕೂ ಅವ್ರ ಹತ್ರ ಗನ್ ಇಲ್ಲ. ಗನ್ ನನ್ನ ಹತ್ರ
Okay. ಗಾಡಿಯಲ್ಲಿದೆ, ನಾನು ಹೋಗ್ಲೇಬೇಕಾಗತ್ತೆ, ಅಥವಾ ಗನ್ ಅಟ್ಲೀಸ್ಟ್ ನಾನು ಆ ಕಡೆ ಪುಷ್ ಮಾಡ್ಲೇಬೇಕಾಗತ್ತೆ. ಅಲ್ಲ dart ನಿಮ್ಮ ಮಾಡ್ಲಿಕ್ಕೆ. ಪ್ರಕಾರ ಈಗ ನನ್ನ ಒಂದು ಥಾಟ್ ಈಗ ಒಂದು ಮೂಮೆಂಟ್ ಅಲ್ಲಿ ಡೋಂಟ್ ಯು ಥಿಂಕ್ ಈಗ ಒಂದು 2-3 ಹತ್ರ ಒಂದು ಡಾರ್ಟಿಂಗ್ ಗನ್ ಇರಬೇಕು ಲೋಡೆಡ್ ಏನೋ ಸೊ ಜನರಲಿ ಒಂದಿದ್ರಲ್ಲಿ ಆಗತ್ತೆ ಈ ತರ ಸಿಚುವೇಶನ್, ನಮ್ಗೆ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಇನ್ನೊಂದು ಎಲಿಫೆಂಟ್ ಟೈಗರ್ ರೆಸ್ಕ್ಯೂಗೆಲ್ಲ ಅವ್ರು ಹೋಗ್ತಾರಲ್ಲ, ಅವಾಗ 2-3 ಜನ ಇರುತ್ತೆ. ಎತ್ಕೊಂತಾರೆ. ಸೊ ಇದು ನಮ್ಮ ಹತ್ರ ಸದ್ಯಕ್ಕೆ ಅವಾಗ ಇದ್ದಿದ್ದು ಒಂದೇ ಗನ್. ಓಕೆ ಸೊ ಹೇಗೋ ಮಾಡಿ ನಾವು ಮತ್ತೆ ನಾನು ರಾಹುಲ್ ಹಾರಿ ಓಡಿ, ಆ ಟೈಮಲ್ಲಿ ಅದೇನು ಬರ್ಲಿಲ್ಲ. ಮಾಡಿದ್ರಿ ಅದು ಕೂಡ ಹಾ. ನಾನು ಇವ್ರ ಕೇಜ್ ಒಳಗಡೆ ಇದ್ರು ಅಂತ ಅನ್ಕೊಂಡೆ. ಅದರಿಂದ ಹಾರಿ ಓಡಿ ಮತ್ತೆ ದೂರ ಹೋಗಿ ಮತ್ತೆ ಪ್ಲಾನ್ ಮಾಡ್ಕೊಂಡ್ವಿ ಏನ್ ಮಾಡೋದು ಅಂತ. ಮತ್ತೆ ಕೆಳಗಡೆ ಜೀಪ್ ಕೆಳಗಡೆ ಎಲ್ಲ ನೋಡಿ ಹೇಗೆ ಮಾಡೋದು ಅದೆಲ್ಲ ನೋಡಿ ಒನ್ ಟೈಮಲ್ಲಿ ಒಂದು ಕಾಲ್ ಕೆಳಗಡೆ ಬಂತು ಅದ್ರದ್ದು. ಅವಾಗ ಚಾನ್ಸ್ ತಗೊಂಡು ಡಾಟೆ ಮಾಡಿದ್ದು. ಓಕೆ ಸೊ ಲಕಿಲಿ ಅವಾಗ ಡಾಟ್ ಆಯ್ತು. ದೆನ್ ಆಫ್ಟರ್ ಸಮ್ ಟೈಮ್ ಅದು ಮಲಗಿದ ಮೇಲೆ ಅದನ್ನ ಕೆಳಗಡೆಯಿಂದ ಸೇಫ್ಲಿ ತಗೊಂಡು ನೋಡಿದ್ದು. ಎಕ್ಸಾಮಿನ್ ಮಾಡಿದಾಗ ನೋ ಮೇಜರ್ ಇಂಜುರೀಸ್. ಓಕೆ ಸೊ ಹೌ ಇಸ್ ಇಟ್ ಲೈಕ್ ಈಗ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಲಾಬರೇಷನ್ ಅಲ್ಲಿ ನೀವು ಈಗ ಏನ್ ಮಾಡ್ತೀರಲ್ಲ ಈ ರೆಸ್ಕ್ಯೂ ಆಪರೇಷನ್ಸ್ ಎಲ್ಲ, ಅದು ಎಂಟೈರ್ ಪ್ರೋಸೆಸ್ ಹೇಗಿರುತ್ತೆ ಆಲ್ಮೋಸ್ಟ್ ಆಗಿ ಅದರಲ್ಲಿ? ಸೊ ಅದು ಇಟ್ಸ್ ಆಲ್ವೇಸ್ ಅ ಟೀಮ್ ವರ್ಕ್. ಸೊ ಡಿಪಾರ್ಟ್ಮೆಂಟ್, ಲೋಕಲ್ಸ್ ಮತ್ತೆ ನಮ್ಮ ಟೀಮ್ ಇರುತ್ತೆ. ಸೊ ಇದ್ರಲ್ಲಿ ಎಲ್ಲಾದ್ರೂ ಒಂದ್ ಕಡೆನೂ ಕೋಆರ್ಡಿನೇಷನ್ ಮಿಸ್ ಆಯ್ತು ಅಂದ್ರೆ ನಮ್ಗೆ ಅದು ರೆಸ್ಕ್ಯೂ ಸ್ಮೂತ್ ಆಗಿ ಆಗೋದೇ ಇಲ್ಲ. ಈಗ ಪಬ್ಲಿಕ್ ಅಂತ ಹೇಳಿದ್ರೆ ಅಲ್ಲಿನ ಲೋಕಲ್ಸ್ ಅಲ್ಲ ನೀವು ಯಾರನ್ನಾದ್ರೂ ಕರ್ಕೊಂಡು ಇಲ್ಲ ಪಬ್ಲಿಕ್ ಅಂದ್ರೆ ಅಲ್ಲಿದ್ ಲೋಕಲ್ಸ್. ಇಫ್ ದೇ ಡೋಂಟ್ ಇಂಟರ್ಫಿಯರ್, ನಮ್ ವರ್ಕ್ ಅಲ್ಲಿ ಇಂಟರ್ಫಿಯರ್ ಮಾಡ್ಲಿಲ್ಲ, ಸ್ವಲ್ಪ ದೂರ ಇದ್ದಾರೆ, ಕ್ರೌಡ್ ಕಂಟ್ರೋಲ್ ಎಲ್ಲ ಆಗಿದೆ ಅಂದ್ರೆ ಕರೆಕ್ಟ್ ಆಗಿ, ಸೊ ಅದು ಸ್ಮೂತ್ ಆಗಿ ನಡೆಯುತ್ತೆ. ಯಾವಾಗ ಅವರು ಸ್ವಲ್ಪ ಹತ್ತಿರ ಬರೋದು ಆ ತರ ಎಲ್ಲ ಆದಾಗ ಅದು ಅವ್ರನ್ನ ಕಂಟ್ರೋಲ್ ಮಾಡೋದು ಅಥವಾ ಲೆಪರ್ಡ್ನ ನೋಡೋದು, ಅದು ಡಿಪಾರ್ಟ್ಮೆಂಟ್ಗೂ ಅವಾಗ ಸ್ವಲ್ಪ ಟ್ರಿಕಿ ಸಿಚುವೇಶನ್. ಕ್ರೌಡ್ ಬರ್ಲಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ಗೂ ಅನಿಮಲ್ ಮೇಲೆ ಕಾನ್ಸಂಟ್ರೇಷನ್ ಆಗುತ್ತೆ. ಇಲ್ಲ ಅಂದ್ರೆ ಅವ್ರನ್ನೂ ಕಂಟ್ರೋಲ್ ಮಾಡಬೇಕು, ಪ್ಲಸ್ ಇಲ್ಲಿ ನಮಗೂ ಹೆಲ್ಪ್ ಮಾಡಬೇಕು. ಸೊ ತುಂಬಾ ಕಷ್ಟ. ಸೊ ಆ್ಯಂಡ್ ಸಮ್ಟೈಮ್ಸ್ ಪಬ್ಲಿಕ್ ಹೆಲ್ಪು ಬೇಕಾಗತ್ತೆ. ಸೊ ಅವಾಗ ಲೈಕ್ ವೆಲ್ ರೆಸ್ಕ್ಯೂ ಹೇಳಿದ್ನಲ್ಲ, ಅವಾಗ ಡಿಪಾರ್ಟ್ಮೆಂಟ್ ಜನನೂ ಇದ್ರು, ಬಟ್ ಪಬ್ಲಿಕ್ಕು ಇದ್ರು. ಅದು ಅಷ್ಟು ದೊಡ್ಡ ಕೇಜ್ ಮೇಲೆ ಎತ್ತಲಿಕ್ಕೆ ವಿತ್ ರೋಪ್ ಎಲ್ಲ ಅವ್ರ ಹೆಲ್ಪು ಬೇಕಾಗಿತ್ತು. ಸೊ ಇನ್ನು ಪ್ರಾಪರ್ ಕೋಆರ್ಡಿನೇಷನ್ ಮಾಡಿದ್ರೆ ನಮಗೆ ಅದು ಸ್ಮೂತ್ ರೆಸ್ಕ್ಯೂ ಆಗುತ್ತೆ, ಇಲ್ಲ ಅಂದರೆ ಕಷ್ಟ. ನಿಮ್ಮ ಒಂದು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ರೆಸ್ಕ್ಯೂಗೆ ಹೋದ ಟೈಮಲ್ಲಿ ಆ ರೆಸ್ಕ್ಯೂ ಎನಿಮಲ್ ಏನಿದೆ, ಐ ಮೀನ್ ರೆಸ್ಕ್ಯೂ ಆದ ಮೇಲೆ ಅಲ್ಲ, ರೆಸ್ಕ್ಯೂ ಆಗುವ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಸ್ಟ್ರೆಸ್ಸಿಗೆ ಹೋಗಿರುತ್ತೆ, ಏನೋ ಒಂದು ಟಿಪಿಕಲ್ ಸ್ಟೇಜಲ್ಲಿ ಇರುತ್ತೆ, ಆಗ ಅದು ಪಬ್ಲಿಕ್ ಈಗ ಗ್ಯಾದರ್ ಆಗಿರ್ತಾರೆ, ಅವರಿಗೆ ಅಟ್ಯಾಕ್ ಆದದ್ದು ಹಾಗೆ ಏನಾದರೂ ರೆಕಾರ್ಡಲ್ಲಿ ಇದೆ ನಿಮ್ಮ ರೆಕಾರ್ಡಲ್ಲಿ? ಇಲ್ಲ, ಲಕ್ಕಿಲಿ ಆ ಥರ ಏನೂ ಆಗಲಿಲ್ಲ. ಬಟ್ ಅಂತ ಚಾನ್ಸಸ್ ಹೆವಿ ಇರುತ್ತೆ ಅಲ್ಲ? ಹೆವಿ ಇರುತ್ತೆ. ಸೊ ಒಂದೊಂದ್ಸತಿ ಅಂದ್ರೆ ಅದು ಒಂದ್ ಕಡೆ ಸ್ಟಕ್ ಆಗಿದ್ರೆ ಸೇಫ್, ಬಟ್ ಸ್ಟಕ್ ಆಗಿಲ್ಲ, ಫ್ರೀ ಇದೆ ಅಂದ್ರೆ ಅದು ಆಲ್ಮೋಸ್ಟ್ ಡೇಂಜರ್. ಆಕ್ಚುಲಿ ಡಾಕ್ಟರ್ ಯಶಸ್ವಿದು ಒಂದು ಲೆಪರ್ಡ್ ರೆಸ್ಕ್ಯೂ ಇದೆ, ಅದರಲ್ಲಿ ಅಗೇನ್ ಲೆಪರ್ಡ್ ವಾಸ್ ಫ್ರೀ ಮೂವಿಂಗ್. ಅದು ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ಇದೆ ಆಕ್ಚುಲಿ. ಅದು ಒಂದ್ ಕಡೆ ಓಡುತ್ತೆ, ಅದು ಒಬ್ರು ತೆಂಗಿನ ಮರ ಫುಲ್ ಹತ್ತುತ್ತಾರೆ, ಯಾಕಂದ್ರೆ ಅವ್ರ ಕಡೆಗೆ ಓಡಿರೋದು. ಆಕ್ಚುಲಿ ಲೆಪರ್ಡ್ ಕ್ಯಾನ್ ಕ್ಲೈಂಬ್ ಅಲ್ಲ? ಕ್ಯಾನ್ ಕ್ಲೈಂಬ್. ಆ ಪಾಯಿಂಟ್ ಅಲ್ಲಿ ಅವ್ರಿಗೆ ತಲೆಗೆ ಹೋಗ್ಲಿಲ್ಲ ಅನ್ಕೊಂತೀನಿ. ಆ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ನಾವು ಅದು ಏನಾಗುತ್ತೆ ಅವಾಗ ಮಾಡ್ತೀವಿ ಎಲ್ಲ. ಸೊ ಅಲ್ಲ, ನೀವು ನಾನು ಥಿಂಕ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಿ ಯುನೋ ಲೈಕ್ ಡೋಂಟ್ ಯು ಥಿಂಕ್ at least a male can run like anything ಆ ಒಂದು ಮೂಮೆಂಟ್ ಅಲ್ಲಿ ನೀವು ನೋಡಿ, ನೀವು ಅಲ್ಲಿ ಪಿಕಪ್ ಮೇಲೆ ನಿಂತು ಬ್ಲ್ಯಾಂಕ್ ಆದ್ರೆ, ಸೊ ಡೋಂಟ್ ಯು ಥಿಂಕ್ ದ್ಯಾಟ್ ಎಫೆಕ್ಟ್ಸ್ ಆ ಒಂದು ಮೂಮೆಂಟ್ ಅಲ್ಲಿ? ಡೋಂಟ್ ಯು ಥಿಂಕ್ ನೀವು ಆ ರಿಫ್ಲೆಕ್ಸ್ ಸಿಕ್ಕಾಪಟ್ಟೆ ನಿಮ್ಮ ಎಕ್ಸ್ಟ್ರೀಮ್ ಆಗಿರ್ಬೇಕು, ಯು ಶುಡ್ ಬಿ ರೆಡಿ ಫಾರ್ ದ್ಯಾಟ್ ಅಂತ? ಡಿಪೆಂಡ್ಸ್. ಅದರಲ್ಲಿ ನಾನು ನಿಂತಿದ್ದೆ. ಸೆಕೆಂಡ್ ಟೈಮ್ ನಾವು ಅದು ಕೆಳಗಡೆ ಇದ್ದಾಗ ನಾನು ಯಶಸ್ವಿ ಒಂದ್ ಕಡೆಯಿಂದ ಡಾರ್ಟ್ ಮಾಡಿದ್ದು, ಸೊ ಆ ಕಡೆ ನಾವು ಇಬ್ಬರೇ ಇದ್ದಿದ್ದು. ಅದು ಒಂದ್ ಕಡೆ ನಮ್ಮನ್ನ ನೋಡಿ ಎಷ್ಟು ಇರಿಟೇಟ್ ಆಯ್ತು ಅಂದ್ರೆ ಜೀಪಿಂದ ಕೆಳಗಡೆಯಿಂದ ಅಟ್ಯಾಕ್ ಮಾಡ್ತು. ಆ ಟೈಮಲ್ಲಿ ಆಕ್ಚುಲಿ ಯಶಸ್ವಿ ಕಾಮಾಗಿ ನಿಂತ್ಬಿಟ್ಟಿದ್ರು. ನಾನು ಹಿಂದೆ ತಿರುಗಿ ಓಡಿ ಬಿದ್ದಿದ್ದೀನಿ. ಸೊ ಅವಾಗ ನಾನು ಹಿಂದೆ ತಿರುಗಿ ನೋಡ್ತೀನಿ, ಯಶಸ್ವಿ ಅಲ್ಲೇ ಒಂದು ಟ್ರೀ ಹಿಂದೆ ಕೂತ್ಬಿಟ್ಟಿದ್ದಾರೆ. ಮತ್ತೆ ನಾನು ಹಿಂದೆ ನೋಡ್ತೀನಿ, ಪುಣ್ಯಕ್ಕೆ ಲೆಪರ್ಡ್ ಬಂದಿಲ್ಲ. ಮೋಸ್ಟ್ಲಿ ಅದು ಮತ್ತೆ ಲಾಗ್ ಅಲ್ಲೇ ಸ್ಟಕ್ ಆಗೋಯ್ತು ಅಂತ. ಅವಾಗ ಯಶಸ್ವಿ ನಂಗೆ ಇದೊಂದು, ಹಿ ಹ್ಯಾಸ್ ಮೋರ್ ಎಕ್ಸ್ಪೀರಿಯನ್ಸ್ ವಿತ್ ಲೆಪರ್ಡ್ ರೆಸ್ಕ್ಯೂಸ್ ಆಕ್ಚುಲಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಹೇಳಿದ್, ನೀವು ಯಾವಾಗ ಹಿಂದೆ ತಿರುಗಿ ಓಡ್ತೀರಾ ಇನ್ನ ಫಾರೆಸ್ಟ್ ತರ ಏರಿಯಾದಲ್ಲಿ,
ಅವಾಗ ತುಂಬಾ ಸ್ಟಬಲ್ಸ್ ಎಲ್ಲ ಇರುತ್ತೆ. Correct. ನೀವು ಬೀಳೋ ಆ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ 100% ಬೀಳ್ತೀರಾ. ಅದು ಹಂಗೆ ಆಯ್ತು ನನಗೆ. ನೀವು ಯಾವಾಗ ಕೆಳಗಡೆ ಬೀಳ್ತೀರಾ, ಲೆಪರ್ಡ್ ಅಟ್ಯಾಕ್ ಇಸ್ ಆಲ್ವೇಸ್ ಚಾನ್ಸ್. ಅವಾಗ ನೀವು ಸೀದಾ ನಿಂತ್ರೆ ಕರೆಕ್ಟ್ ಹಾ ಅದು ಸ್ವಲ್ಪ ಇಂಟಿಮಿಡೇಟಿಂಗ್ ಫೀಲ್ ಆಗುತ್ತೆ. ಇಂಟಿಮಿಡೇಟಿಂಗ್ ಇರುತ್ತೆ ನಾವು ಸೀದಾ ನಿಂತಾಗ. ಯಾವಾಗ ಕೆಳಗಡೆ ಬೀಳ್ತೀವಿ ಅವಾಗ ಲೆಪರ್ಡ್ಗೆ ಅದು ಈಸಿ ಟಾರ್ಗೆಟ್. ಸೊ ನೀವು ಹೇಳುವ ಪ್ರಕಾರ ಈಗ ಲೆಪರ್ಡ್ ಫಾರ್ ಎಕ್ಸಾಂಪಲ್ ಇಫ್ ದ ಪರ್ಸನ್ ಇಸ್ ವೀಕ್ ಇಟ್ ವಿಲ್ ಅಟ್ಯಾಕ್ ದಮ್. ಇಟ್ ವಿಲ್ ಅಟ್ಯಾಕ್ ಇಫ್ ಇಟ್ ಇಸ್ ಅಂದ್ರೆ ಅದಕ್ಕೆ ಜೀವಕ್ಕೆ ಅಪಾಯ ಇದೆ, ಅದು ಒಂದು ಕಾಂಪ್ರಮೈಸ್ ಸಿಚುವೇಶನ್ ಅಲ್ಲಿ ಇದೆ ಅಂದ್ರೆ ಅದು ಅಟ್ಯಾಕ್ ಮಾಡುತ್ತೆ. ಇಲ್ಲ ಅಂದ್ರೆ ಅದು ನಿಮ್ ಹ್ಯೂಮನ್ಸ್ ನ ಆದಷ್ಟು ಅವಾಯ್ಡೇ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ರೆಸ್ಕ್ಯೂಗೆ ಹೋಗುವಾಗ ಇಟ್ ಕಾಂಟ್ ಅವಾಯ್ಡ್ ಅಲ್ಲ, ಯಾಕೆಂದ್ರೆ ಆಲ್ ಈಗ ಯಾರು ರೆಸ್ಕ್ಯೂಗೆ ಬರ್ತಾರೆ ಎಲ್ಲ ಹ್ಯೂಮನ್ಸ್ ಇರ್ತಾರೆ. ಹೌದು, ಅವಾಗ ಅದಕ್ಕೂ ಅದು ಪ್ಯಾನಿಕ್ ಸಿಚುವೇಶನ್. ಅದು ದಟ್ ಒನ್ ಆಲ್ಸೋ ವಾಂಟ್ಸ್ ಟು ಗೆಟ್ ಔಟ್ ಆಫ್ ದಟ್ ಸಿಚುವೇಶನ್. ಸೊ ಅದು ಹೇಗಾದ್ರೂ ಮಾಡಿ ನಿಮ್ಗೆ ಅಟ್ಯಾಕ್ ಮಾಡಿ ನಿಮ್ಮ ಕಡೆಯಿಂದ ಓಡ್ಬೋದು, ಆ ಥರನೂ ಮಾಡ್ಬೋದು. ನಿಮ್ಮ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಅಂಥದ್ದೇನಾದ್ರೂ ಆಗಿದೆ ರೆಸ್ಕ್ಯೂಗೆ ಅಂತ ಹೋದದ್ದು ಬಟ್ ಅದೇ ಈಗ ಆ ಒಂದು ಸಿಚುವೇಶನ್ ಇಂದ ಎಸ್ಕೇಪ್ ಆಗಿ ಹೋದದ್ದು ನ್ಯಾಚುರಲಿ ಇಲ್ಲ, ವಿದೌಟ್ ಡಾರ್ಟಿಂಗ್ ಆರ್ ಎನಿಥಿಂಗ್ ಲೈಕ್ ದಟ್? ನೋ, ಲೈಕ್ ನೀವು ಡಾರ್ಟ್ ಆದ ಮೇಲೆ ಲೈಕ್ ರೆಸ್ಕ್ಯೂ ಆಗಿಯೇ ಸೊ ನಮ್ಮನ್ನ ಕರೆಯೋದು ಆ ತರ ಸಿಚುವೇಶನ್ ಸಿಚುವೇಶನ್ ಅಲ್ಲಿ ಅಲ್ಲಿ ಮಾತ್ರ. ವೇರ್ ನಮ್ದು ನೀಡ್ ಇರುತ್ತೆ. ಡಿಪಾರ್ಟ್ಮೆಂಟ್ ಅಸೆಸ್ ಮಾಡುತ್ತೆ ಯಾವಾಗ ಅಂದ್ರೆ ಅದು ಅದಾಗೆ ಹೋಗೋ ತರ ಸಿಚುವೇಶನ್ ಇದ್ರೆ ನಮ್ಮನ್ನ ಕರೆಯಲ್ಲ. ಅವ್ರು ಹೇಗಾದ್ರೂ ಇದ್ ಮಾಡಿ ಮಾನಿಟರ್ ಮಾಡಿ ಮ್ಯಾನೇಜ್ ಮಾಡಿ ಇದ್ ಮಾಡ್ತಾರೆ. ಬಟ್ ಏನಾದ್ರೂ ಆಗಲ್ಲ, ಅದಕ್ಕೆ ಡಾರ್ಟಿಂಗ್ ಬೇಕೇ ಬೇಕು ಅದ್ರ ಸೇಫ್ಟಿಗೂ ಹ್ಯೂಮನ್ ಸೇಫ್ಟಿಗೂ ಅಂದ್ರೆ ಅವಾಗಷ್ಟೇ ಡಿಪಾರ್ಟ್ಮೆಂಟ್ ನಮ್ಮನ್ನ ಕರೀತಾರೆ. ಇನ್ ದ ಮಿಡ್ಲ್ ಆಫ್ ನೋವೇರ್ ಏನೋ ಒಂದು ಇಂಥದ್ದು ಇನ್ಸಿಡೆಂಟ್ ಆಗಿದೆ, ರೆಸ್ಕ್ಯೂ ಆಗಬೇಕು, ಆಗ ನಿಮ್ಗೆ ಹೇಗೆ ಗೊತ್ತಾಗೋದು? ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಗೆ ಗೊತ್ತಾಗೋದು? ಅದು ಲೋಕಲ್ಸೇ ಹೇಳೋದು. ಅಲ್ಲಿ ಲೋಕಲ್ಸ್ ಹೋಗುದಿಲ್ಲ ಅಂತ ಸಿಚುವೇಶನ್ ಇದ್ರೆ ಗೊತ್ತೇ ಆಗೋದಿಲ್ಲ. ಇಟ್ ಇಸ್ ಲೆಫ್ಟ್ ಟು ನೇಚರ್. ಆಗ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನೀವು ಹಾಗೆ ಹೇಳುದಾದ್ರೆ ಈಗ ದಿಸ್ ಈಸ್ ಅ ಸಿನಾರಿಯೋ ವಿಚ್ ಐ ಆಮ್ ಬಿಲ್ಡಿಂಗ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಲೋಕಲ್ ದೇ ಆರ್ ಔಟ್ ಆಫ್ ಲೈಕ್ ಅಲ್ಲಿ ಗಾಡಿ ಹೋಗುದಿಲ್ಲ, ಇಂಥ ಸಿಚುವೇಶನ್ ಇರುತ್ತೆ ಅವರಿಗೆ. ದೇರ್ ಆರ್ ಪೀಪಲ್ ಹೂ ಸ್ಟೇ ಲೈಕ್ ಯುನೋ ಇನ್ ಹೈಯರ್ ಆಲ್ಟಿಟ್ಯೂಡ್ಸ್, ಲಿಟ್ಲ್ ಬಿಟ್ ಅಲ್ಲಿ ಗಾಡಿ ಹೋಗಿದೆ, ಯು ಹ್ಯಾವ್ ಟು ವಾಕ್ ಆಲ್ ದ ವೇ. ಇಂಥ ಸಿಚುವೇಶನ್ ಅಲ್ಲಿ ಈಗ ಅಲ್ಲಿ ಏನಾದರೂ ಇದಾದ್ರೆ ಒಂದು ರೆಸ್ಕ್ಯೂ ಆಪರೇಷನ್ ನಿಮಗೆ ಬಂದರೆ, ಇಫ್ ಯು ಗೆಟ್ ದಟ್ ಕಾಲ್, ಐ ಡೋಂಟ್ ಥಿಂಕ್ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್ ಹಿಯರ್, ಬಟ್ ನಾನೊಂದು ಹೇಳ್ತಾ ಇರೋದು ಒಂದು ಸಿಚುವೇಶನ್. ವಾಟ್ ಡು ಯು ಥಿಂಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಲ್ ಡೂ? ಈಗ ಮೊನ್ನೆ ಆದ ಇನ್ಸಿಡೆಂಟ್ ನೀವು ಹೇಳುವ ಪ್ರಕಾರ ಪಿಕಪ್ ಮೇಲೆ ಹಾರ್ಲಿಕ್ಕೆ ನೋಡಿತ್ತು, ಪಿಕಪ್ ಬೋನಟ್ ಕಚ್ಚಿತ್ತು. ಸೊ ಇಂಥ ಸಿಚುವೇಶನ್ ಬರುತ್ತೆ. ಈ ಸಿಚುವೇಶನ್ ನಿಮಗೆ ಪಿಕಪ್ಪೇ ಇಲ್ಲ, ಯು ಕಾಂಟ್ ಗೋ ಬೈ ವೆಹಿಕಲ್, ಯು ಶುಡ್ ವಾಕ್. ಎಲ್ಲ ಟೀಮ್ ನಿಮ್ಮ ವಾಕಿಂಗ್ ಅಲ್ಲಿ ಇರ್ತಾರೆ. ಆ ಮೂಮೆಂಟ್ ಅಲ್ಲಿ ಅಟ್ಯಾಕ್ ಎಲ್ಲ ಹೇಗೆ ನೀವು ಇದು ಮಾಡ್ತೀರಾ? ನಾವು ಪ್ಲಾನ್ ಮಾಡಿನೇ ಅದು ಆ ಟೈಮಲ್ಲಿ ಆ ಕಡೆ ಹೋಗಿ ನಾವು ನೋಡ್ತೀವಿ ಟೊಪೋಗ್ರಫಿ ಹೇಗಿರುತ್ತೆ, ನಾವ್ ಎಲ್ಲೆಲ್ಲಿ ಏನ್ ಮಾಡ್ಬೋದು ಅಂತ. ನಿಮ್ಗೆ ಒಂದು ಎಷ್ಟು ಟೈಮ್ ಇರುತ್ತೆ ಒಂದು ರೆಸ್ಕ್ಯೂ ಆಪರೇಷನ್ ಲೈಕ್ ಸ್ಟಾರ್ಟ್ ಮಾಡಿ ಫಿನಿಶ್ ಮಾಡ್ಲಿಕ್ಕೆ? ಆ ತರ ಟೈಮ್ ಬೌಂಡ್ ಇರಲ್ಲ. ಸೊ ನಾವು ಅಸೆಸ್ ಮಾಡೋದು ಬೇಸ್ಡ್ ಆನ್ ದಿ ಆನಿಮಲ್ ಎಷ್ಟು ಡಿಸ್ಟ್ರೆಸ್ ಇರುತ್ತೆ ಅಂತ. ಸೊ ಒಂದೊಂದ್ ಟೈಮ್ ಏನಾಗುತ್ತೆ, ಇದು ತುಂಬಾ ಟೈಟ್ ಆದಾಗ ಇದಕ್ಕೆ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವಾಗ ನಾವು ಆದಷ್ಟು ಬೇಗ ಮಾಡಿದಷ್ಟು ಆನಿಮಲ್ದು ಲೈಫ್. ಇಲ್ಲದಿದ್ರೆ ನೀವು ಪ್ಲಾನಿಂಗ್ ಮಾಡುವಾಗ್ಲೇ ಇಟ್ ಮೈಟ್ ಗೆಟ್ ಎಫೆಕ್ಟೆಡ್ ಅಲ್ಲ. ಬಟ್ ವಿತೌಟ್ ಪ್ಲಾನಿಂಗ್ ನಾವು ಹಂಗೆ ಹೋದ್ರೆ you might lose your life. Correct. We might lose a life and then ultimately even animal ಗೂ ಹೆಲ್ಪ್ ಇರಲ್ಲ. ಸೊ ಅದೊಂದ್ ಸ್ವಲ್ಪ ನಾವು ಪ್ಲಾನ್ ಮಾಡ್ಲೇಬೇಕಾಗತ್ತೆ. ಅಂದ್ರೆ ಹೋದ ತಕ್ಷಣ ನಾವು ಏನಾದ್ರು ಹೋಗಿ ಗನ್ ಹೋಗಿ ಹಿಂಗೆ ಮಾಡೋದು ಆ ತರ ಇರಲ್ಲ. ಸ್ವಲ್ಪ ಆದ್ರೂ ಪ್ಲಾನ್ ಮಾಡ್ಬೇಕು. ಒಂದು 5-10 ಮಿನಿಟ್ಸ್ ಟೀಮ್ ಜೊತೆ ಕೂತು ಈ ತರ ಮಾಡ್ಬೋದು, ಈ ತರ ಸಿಚುವೇಶನ್ ಬಂದ್ರೆ ಏನ್ ಮಾಡ್ಬೋದು, ಪ್ರಿಪೇರ್ ಇದ್ರೆ ವಿ ಕ್ಯಾನ್ ಆಲ್ವೇಸ್ ಅಂದ್ರೆ ಇನಿಷಿಯೇಟ್. ಈಗ ನೀವು ಡಾರ್ಟಿಂಗ್ ಎಲ್ಲ ಮಾಡ್ತೀರಲ್ಲ ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ಆ ಗನ್ ಎಲ್ಲ ನೀವೇನು ಡಾರ್ಟಿಂಗ್ ಗನ್ ಏನು ಯೂಸ್ ಮಾಡ್ತೀರಾ, ಅದು ನೀವು ಯೂಸ್ ಮಾಡಬೇಕಾದ್ರೆ ಇಸ್ ದರ್ ಎನಿ ಸ್ಪೆಸಿಫಿಕ್ ಟ್ರೈನಿಂಗ್ ಟು ಟೇಕ್? ಸೊ ನಮ್ಗೆ ಕಾಲೇಜಲ್ಲಿ ಕೊಟ್ಟಿದ್ರು, ಅಂದ್ರೆ ತೋರ್ಸಿರ್ತಾರೆ ಈ ತರ. ಹೌದು, ನಮ್ಮ ಮಾಸ್ಟರ್ಸ್ ಅಲ್ಲಿನೂ ನಾನು ವೈಲ್ಡ್ ಲೈಫ್ ಮಾಸ್ಟರ್ಸ್ ಮಾಡಿರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನಮ್ಗೆ ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಮತ್ತೆ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅದರಲ್ಲಿ ಬೇರೆ ಬೇರೆ ಟೈಪ್ ಆಫ್ ಗನ್ ಹಾಗೆ ಇರುತ್ತಾ? ಡಿಸ್ಟೆನ್ಸಿಗೆ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಫೈರ್ ಮಾಡ್ಲಿಕ್ಕೆ ಡಿಫರೆಂಟ್ ಟೈಪ್ಸ್ ಆಫ್ ಡಾಟ್ ಗನ್ಸ್ are. ಸೊ ಇನ್ ಡಾಟ್ ಗನ್ಸ್ ಬೇಸಿಕಲಿ ವಾಟ್ ಈಸ್ ಇಟ್ ಲೋಡೆಡ್ ವಿತ್? ಲೈಕ್ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಚಿಕ್ಕ ಸ್ಮಾಲ್ ಸಿಲಿಂಡರ್ಸ್. ಓಕೆ 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 ಓಕೆ. ಸೊ ಅದರಲ್ಲಿ ನೀವು ಸೊ ಆರೆಲ್ಸ್ ದಟ್ ಐ ಥಿಂಕ್ ದಟ್ ಲುಕ್ಸ್ ವೆರಿ ಡೆಲಿಕೇಟ್ ಆಕ್ಚುಲಿ ಆ ಡಾಟ್ ಗನ್.
ಅದು ಆಕ್ಚುಲಿ ಒನ್ ಆಫ್ ದ ಐ ಆಮ್ ನಾಟ್ ಶೋರ್ ಜರ್ಮನ್ ಮೇಡ ಅಂತ. ಜರ್ಮನಿ ಇರುತ್ತೆ ಆಲ್ಮೋಸ್ಟ್ ಗನ್ಸ್. ಸೊ ಅದ್ ದೇರ್ ಆರ್ 2 ಟೈಪ್ಸ್ ಆಕ್ಚುಲಿ. ಕಾರ್ಕಳ ಡಿವಿಷನ್ ಹತ್ರ ಒಂದಿರೋದು ಇಟ್ಸ್ ಲೈಕ್ ಒಂದು ಪ್ರಾಪರ್ ರೈಫಲ್ ಇದು ತರ. Okay, okay, okay. ಸೊ ಅದು ಐ ಲೈಕ್ ದಟ್ ಒನ್. Okay. ಯಶಸ್ವಿ ಪ್ರಿಫರ್ಸ್ ದ ನ್ಯೂವರ್ ಒನ್. Okay. ಸೊ ಡಿಪೆಂಡ್ಸ್. ಅದು What's the difference between two darts? I mean, ನನಗೆ dart ಅದು guns. ಕಂಫರ್ಟೇಬಲ್ ಅಂತ ಅಷ್ಟೇ. Comfortable ಅಂದ್ರೆ is that the size of the gun or what is exactly? ಇದು ಸ್ವಲ್ಪ ಆ ರೆಡ್ ಡಾಟ್ ಇರೋದು ಟೆಲಿಸ್ಕೋಪಿಕ್ Okay, ಇದೆಲ್ಲ. okay, okay. ಸೊ ಆ ಹಳೆ ಇದ್ದದ್ದು ಆ ತರ ಏನಿಲ್ಲ. ಸೊ ಡೈರೆಕ್ಟ್ Normal air gun ತರ. ಸೊ ಬಟ್ ನನ್ಗೆ ಅದು Comfortable. ಅದು ಸಂಭವ ಅದು ಕಂಫರ್ಟೇಬಲ್ ಅಂತ ಟೆಕ್ನಾಲಜಿ ಬೇಡ ಇವರಿಗೆ. ಅಲ್ಲ ಆದರೆ ಮೊನ್ನೆ ಅಲ್ಲಿ ಮೇಲೆ ಟೆಲಿಸ್ಕೋಪಿಕ್ ಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದಾನೇ ಕಷ್ಟ ಆಗಿದ್ದು ಅಂತ ನಾನು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ರೆಸ್ಕ್ಯೂ ಆಪರೇಷನ್ಸ್ ಅಲ್ಲೆಲ್ಲ ಯು ಗೈಸ್ ವಿಲ್ ಬಿ ವರ್ಕಿಂಗ್ ಆಸ್ ಅ ಕಪಲ್ ಬೇಸಿಕ್ಲಿ. ಟೀಮ್ ಟೀಮ್ for the department, that's a team, but you guys know that you guys are couple. Like how is it like? ಈಗ for example ಈಗ ಮೊನ್ನೆ ಒಂದು ಮೂಮೆಂಟ್ ಅಲ್ಲಿ ಡಾಕ್ಟರ್ ಯಶಸ್ವಿ ವಾಸ್ like loading the dart and ನೀವು ಡಾರ್ಟ್ ಶೂಟ್ ಮಾಡ್ಲಿಕ್ಕೆ ಪಿಕಪ್ ಮೇಲೆ ಇದ್ರಿ. ಆಗ like that leopard was literally quite near you. ಆ ಒಂದು ಮೂಮೆಂಟ್ ಅಲ್ಲಿ ಎಲ್ಲ ಸಿಚುವೇಶನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಡಾಕ್ಟರ್ ಯಶಸ್ವಿ ವಾಸ್ ರನ್ನಿಂಗ್ ಅಂಡ್ ಲೆಪರ್ಡ್ ವಾಸ್ ಟ್ರೈಂಗ್ ಟು ಅಟ್ಯಾಕ್. ಸೊ ಈ ಒಂದು ಮೂಮೆಂಟ್ ಅಲ್ಲಿ ಹೌ ಇಸ್ ಇಟ್ ಲೈಕ್? ಹೌ ವಿಲ್ ಯು ಫೀಲ್? ಡು ಯು ಥಿಂಕ್ ಆಸ್ ಅ ಟೀಮ್ ಓನ್ಲಿ ಆ ಮೂಮೆಂಟ್ ಅಲ್ಲಿ ಆರ್ ಡು ಯು ಥಿಂಕ್ ಆಸ್ ಅ ಪಾರ್ಟ್ನರ್ ಅಂತ? ಅವಾಗ ಏನ್ ಬರುತ್ತೆ ತಲೆ ಗೊತ್ತಿಲ್ಲ ನನಗೆ. She'll go blank. ನನಗೆ ಆ ಮೊಮೆಂಟ್ ಅಲ್ಲಿ ಏನು ತಲೆಗೆ ಬರಲ್ಲ. ಅಯ್ಯೋ ಸೊ ಅಯ್ಯೋ. ಬಟ್ ಫಸ್ಟ್ ಅದು ಯಾವಾಗ ಯಶಸ್ವಿ ಕಡೆ ಓಡುತ್ತೆ ಅದು ಆಕ್ಚುಲಿ ಆ ವಿಡಿಯೋದಲ್ಲಿ ನನ್ನ ವಾಯ್ಸ್ ಕೇಳುತ್ತೆ ನಿಮ್ಗೆ, ಯಶಸ್ವಿ ನಿಮ್ ಕಡೆ ಓಡ್ತಾ ಇದೆ ಓಡಿ ಓಡಿ ಅಂತ. ಫುಲ್ ಪ್ಯಾನಿಕ್ ಇದ್ರಲ್ಲಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂತಾರೆ ಅಂತ ನಂಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಅಂದ್ರೆ he might manage. ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಅಟ್ಯಾಕ್ ಆಯ್ತು, ಆಗ ಅಟ್ಯಾಕ್ ಐ ಮೀನ್ ಟಚ್ ನಾಟ್ ಲೈಕ್ ದಟ್. ನೆಕ್ಸ್ಟ್ ರೆಸ್ಕ್ಯೂ ನಾನು ಹೋಗ್ತಿಲ್ಲ. ಅಯ್ಯೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಇರ್ಬೋದು, ಇದ್ದೊಬ್ಬರು ಅವರನ್ನು ಕಿತ್ಕೊಂಡ್ರಿ ಅಂತ. ಅಯ್ಯೋ ದೇವ. ಈಗ ನಾನ್ ಕೇಳುದು ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ರೆಸ್ಕ್ಯೂ ಆಪರೇಷನ್ ಆಗುತ್ತೆ, ಮೇಜರ್ ಆಗಿ ನಾನು ನಿಮ್ಮನ್ನು ಈಗ ಕೆಲವು ಆಪರೇಷನ್ಸ್ ಅಲ್ಲಿ ನೋಡ್ತೀನಿ. ಬಟ್ ಈಗ ಡಾರ್ಟಿಂಗ್ ಸ್ಪೆಸಿಫಿಕಲಿ ಈಗ ನಮ್ಮ ಇಲ್ಲಿ ಕೋಸ್ಟಲ್ ಇದು ಬೆಲ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್ ಲೈಕ್ ಆ ಡಾರ್ಟಿಂಗ್ ಗೆ ಅಂತ ಲೈಕ್? ಆ ತರ ಇಲ್ಲ ಆಕ್ಚುಲಿ. ವೆಟರ್ನೇರಿಯನ್ಸ್ ಮಾಡ್ಬೋದು, ಅವ್ರಿಗೆ ಡೆಫಿನೆಟ್ಲಿ ಅವ್ರು ಕಾಲೇಜ್ ಟೈಮ್ ಅಲ್ಲಿ ಅದನ್ನ ಮಾಡಿರ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಒಂದು ಅಂದ್ರೆ ಸ್ವಲ್ಪ ಅಷ್ಟೇ. ಬಟ್ ಅವ್ರು ಸ್ಟಾರ್ಟ್ ಮಾಡಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಬಟ್ ಈಗ ಕರೆಂಟ್ಲಿ ಡಾರ್ಟಿಂಗ್ ಗೆ ಎಷ್ಟು ಜನ ಇದ್ದಾರೆ ನಿಮ್ಮ ನಾಲೆಜ್ ಪ್ರಕಾರ? ಮಂಗಳೂರು ಡಿವಿಷನ್ ಅಲ್ಲಿ ನಾವಿಬ್ರೆ ಆಕ್ಚುಲಿ ಜನರಲಿ ಮಾಡೋದಲ್ಲ. ಬಟ್ ನಮ್ ಟೀಮ್ ಅಂದ್ರೆ ನಮ್ ಕ್ಲಿನಿಕ್ ಅಲ್ಲಿ ವರ್ಕ್ ಮಾಡೋ ಡಾಕ್ಟರ್ಸ್ ಅವರೆಲ್ಲರೂ ಇವಾಗ ನಾವು ಟ್ರೈನಿಂಗ್ ಕೊಟ್ಟಿದೀವಿ. ಸೊ ಅವ್ರು ಮಾಡ್ತಾರೆ. ಸೊ ನಾವ್ ಏನಾದ್ರೂ ನಾವಿಬ್ರು ಇಲ್ಲ ಅಂತಂದ್ರೆ ಅವರೆಲ್ಲರೂ ಮಾಡ್ತಾರೆ. ಅವರು ಹೋಗಿ ಮಾಡೋ ತರ ಇದ್ದಾರೆ. ಸೊ ದೇ ಆರ್ ಕ್ಯಾಪಬಲ್ ಆಫ್ ಇಟ್. ದೇ ಹ್ಯಾವ್ ಡನ್ ಇಟ್ ಆಲ್ಸೋ. ಸೊ ಇಟ್ಸ್ ಓಕೆ. ಓಕೆ, ನೀವು ಇಲ್ಲದಿದ್ದಾಗ ದೇ ವಿಲ್ ಡೂ. The Dr. Prithvi has done it. ಮತ್ತೆ ಡಾಕ್ಟರ್ ನಫೀಸಾ ಆಲ್ಸೋ ಹ್ಯಾಸ್ ಗಾನ್. ಡಾಕ್ಟರ್ ಮಾನಸ ಅವರೆಲ್ಲ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ಅವ್ರು ಹೋಗಿ ಮಾಡ್ಬೋದು ಸಿಚುವೇಶನ್ ಅಲ್ಲಿ. ನಿಮ್ಮ ಒಂದು ಥಾಟ್ಸ್ ಅಲ್ಲಿ ಹೇಳೋದಾದ್ರೆ ವಾಟ್ ಈಸ್ ಇಟ್ ಲೈಕ್ ಫ್ಯೂಚರ್ ಅಲ್ಲಿ ಈ ವೆಟರ್ನರಿಗೆ ಸ್ಕೋಪ್ ಇದೆ ಅಂಡ್ ಇನ್ ವಾಟ್ ಬೇಸಿಸ್ ಇದ್ರೆ? ಫ್ಯೂಚರ್ ಡೆಫಿನೆಟ್ಲಿ ಸ್ಕೋಪ್ ಇದೆ. ವೆಟನರಿ ಮೆಡಿಸಿನ್ ಅಲ್ಲಂತೂ 100% ಇದೆ. ಆ್ಯಂಡ್ ಪೀಪಲ್ ಆರ್ ಜಾಯ್ನಿಂಗ್. ಇವಾಗ ನೀವು ಕಾಲೇಜಸ್ ತುಂಬ ಕಾಲೇಜಸ್ ಬಂದಿದೆ. ಆ್ಯಕ್ಚುಲಿ ನಾನು ಜಾಯ್ನ್ ಆದಾಗ ಬರೀ 4 ಇದ್ದಿದ್ದು, ಹಾಸನ್, ಶಿವಮೊಗ್ಗ, ಬೀದರ್ ಮತ್ತು ಬ್ಯಾಂಗ್ಳೂರ್. ಇವಾಗ ಗದಗ್, ಅಥಣಿ ಎಲ್ಲ ಬಂದಿದೆ. ಇನ್ನು ಪುತ್ತೂರಲ್ಲಿ ಬರುತ್ತೆ ಆಲ್ಮೋಸ್ಟ್. ಸೊ ಡೆಫಿನೆಟ್ಲಿ ದೇರ್ ಇಸ್ ಸ್ಕೋಪ್. ಬಟ್ ವೈಲ್ಡ್ ಲೈಫಲ್ಲಿ ಆ್ಯಕ್ಚುಲಿ ಇವಾಗ ನೋಡಿರೋ ಪ್ರಕಾರ ನಾವು ಅಷ್ಟು ಜನ ಸೇರ್ತಾ ಇಲ್ಲ ವೈಲ್ಡ್ ಲೈಫ್ ಇದರಲ್ಲಿ. Is it like risky ಹಾಗೆ ಥಿಂಕ್ ಮಾಡ್ತಾರ? ಡೋಂಟ್ ನೋ. ಆಲ್ಸೋ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಆನೆಸ್ಟ್ಲಿ ಅಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಸಿಗಲಿಲ್ಲ ಕಾಲೇಜ್ ಇದು ಮಾಡುವಾಗ. ಮೋಸ್ಟ್ ಆಫ್ ದ ಟೈಮ್ ನಮ್ದು ಎಕ್ಸ್ಪೀರಿಯನ್ಸ್ ಬಂದಿರೋದು ನಾವು ಮಾಸ್ಟರ್ಸಲ್ಲಿ ಫೀಲ್ಡ್ ವರ್ಕ್ ರಿಸರ್ಚ್ ಮಾಡಿದಾಗ. ಪ್ಲಸ್ ನಾನು ಯಾವಾಗ ಜಾಯಿನ್ ಆದೆ ಜಾಬ್ ಅಲ್ಲ, ಅಲ್ಲೇ ಜಾಸ್ತಿ ನಾನು ಕಲ್ತಿರೋದು ನನ್ನ ಸೀನಿಯರ್ಸಿಂದ, ಮೈ ಕಾಲೀಗ್ಸ್
ಅವ್ರ ಕಡೆಯಿಂದನೇ ಜಾಸ್ತಿ ಕಲ್ತಿರೋದು ನಾನು. ಸೊ ಮೇ ಬಿ ದಟ್ ಲ್ಯಾಕ್ ಆಫ್ ಇನ್ನೂ ಇದಾಗಲಿಲ್ಲ, ಪುಷ್ ಆಗಬೇಕು ಇನ್ನೂ ಪುಷ್ ಕೂಡ. ಆಗಬೇಕು. ನೀವೀಗ ಅಂಥವರಿಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ಈ ಒಂದು ಪ್ರೋಗ್ರಾಮ್ ನಮ್ಮ ಪಾಡ್ಕಾಸ್ಟಲ್ಲಿ? ಅಂದರೆ ಇಂಟ್ರೆಸ್ಟ್ ಇದ್ದು ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಹೋಗಬೇಕು ಬಟ್ ಅಷ್ಟೊಂದು ನಾಲೆಜ್ ಇಲ್ಲ, ಹಾಗೆ ಏನಾದರೂ ಸೊ ಇದಿದೆ? ಏನಾದರೂ ಅವರಿಗೆ ಚಾನ್ಸ್ ಇದೆ ಅಂದರೆ ಅಬ್ರಾಡ್ ಅವರಿಗೆ ಹೋಗಿ ಕಲಿತು ಬಂದು ಇಲ್ಲಿ ಮಾಡೋ ಥರ ಏನಾದರೂ ಇದ್ದರೆ ಚಾನ್ಸ್, ಡೆಫಿನೆಟ್ಲಿ ಡೂ ದಟ್. ಬಿಕಾಸ್ ಅಬ್ರಾಡಲ್ಲಿ ಅವ್ರಿಗೆ ಬೆಟರ್ Advanced. ಟೆಕ್ನಾಲಜೀಸ್, ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಬಟ್ ಅದು ಏನು ಪ್ರಯೋಜನ ಮೇಡಮ್? ಇಲ್ಲಿ ನಿಮಗೆ ಎನಿಮಲ್ಸ್ ಇಂದ ಏನೋ ಸಿಗುದಿಲ್ಲ ಅಂತ ಗೌರ್ಮೆಂಟ್ ಕುತ್ಕೊಳ್ತಾರೆ. ಬಟ್ ಅಟ್ಲೀಸ್ಟ್ ಬಂದು ಅವ್ರ ಕಡೆಯಿಂದ ಸ್ವಲ್ಪ ಚೇಂಜ್ ಆಗ್ಬೋದೇನೋ. ಐ ಡೌಟ್ ಮೇಡಮ್. ಅದು ಒಂದು ವೇಳೆ Try ಚೇಂಜ್ ಆದ್ರೆ ದೇ ಮೈಟ್ ಗೋ ಫಾರ್ US ಎಲ್ಲ, ಎಲ್ಲಿಗಾದ್ರೂ ಹೋಗಿ ಕಲ್ತ್ಕೊಂಡು ಬರ್ಬೋದು. ಬಟ್ ಇಂಡಿಯಾಲಿ ಇರೋಷ್ಟು ವೈಲ್ಡ್ ಲೈಫ್ ಡೈವರ್ಸಿಟಿ US ಅಲ್ಲೆಲ್ಲ ಸಿಗಲ್ಲ ನಿಮಗೆ. ಮತ್ತೆ ಕರೆಕ್ಟ್. ಆದ್ರೆ ನಮ್ಮ ಇವರು ಇಲ್ಲಿ ಅಡ್ವಾಂಟೇಜ್ ನೋಡ್ತಾರಲ್ಲ ಮೇಡಮ್, ಏನೋ ಬೇಸಿಕ್ಲಿ ದೇ ವಿಲ್ ಥಿಂಕ್ ಲೈಕ್ ವಾಟ್ಸ್ ದ ಬೆನಿಫಿಟ್. ಓಕೆ, ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಎನಿಮಲ್, ಈಗ ವೈಲ್ಡ್ ಎನಿಮಲ್ ಈಗ ಸತ್ತೋದ್ರೆ ಅದ್ರ ಸ್ಕಿನ್ಸ್ ಅದೇನಾದ್ರು ಲೈಕ್ ಹೀಗೆ ಏನ್ ಮಾಡ್ತಾರೆ? ಬೇಸಿಕ್ಲಿ ಯು ವಿಲ್ ಲೈಕ್ ಬರಿ ಇಟ್ ಆರ್ ವಾಟ್ ಎವರ್? ದಟ್ ಅಗೇನ್ ಡಿಪಾರ್ಟ್ಮೆಂಟ್ ಡಿಸಿಷನ್ ಇರುತ್ತೆ. ಇಲ್ಲ, ಜನರಲಿ ಇಟ್ ಇಸ್ ಈದರ್ ಬರ್ನ್ ಆರ್ ಬರಿ. ಬಿಕಾಸ್ ಈಗ ಗೌರ್ಮೆಂಟ್ ಅಷ್ಟು ಬೆನಿಫಿಟ್ ನೋಡುವಾಗ ದೇ ಕ್ಯಾನ್ ಸೆಲ್ ದಟ್ ಸ್ಕಿನ್ ಆ್ಯಂಡ್ ದೇ ಕ್ಯಾನ್ ಅರ್ನ್ ಮನಿ. ವೈಲ್ಡ್ ಲೈಫ್ ಸ್ವಲ್ಪ ಸ್ಟ್ರಿಕ್ಟ್ ಲಾಸ್ ಇದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಲಾಸ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನೋಡಿರೋದ್ ಪ್ರಕಾರ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡೋದು ಈದರ್ ಫಾರ್ ಬರ್ನಿಂಗ್, ಅಂದರೆ ಐಡೆಂಟಿಫಿಕೇಶನ್ ಅದೆಲ್ಲ ಪ್ರೊಸೀಜರ್ ಎಲ್ಲ ಆದಮೇಲೆ ಇದರ್ ಬರ್ನ್ ಮಾಡ್ತಾರೆ ಅಥವಾ ಬರಿ ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಬರ್ನ್, ಬಿಕಾಸ್ ದಟ್ ಇಸ್ ಅನ್ ಲೈಕ್ ಶಾರ್ಟ್ ಡಿಸ್ಟ್ರಾಯಿಂಗ್. Okay. Yeah, and actually that has one advantage. ನಿಮ್ಗೆ ಎಕ್ಸ್ಕವೇಟ್ ಮಾಡಿ ಪುನಃ ತೆಗೆದು ದೇ ಕಾಂಟ್ ಪೀಲ್ ದ ಸ್ಕಿನ್ ಅದು ಇದೆ. ನಮ್ಮವರು ತುಂಬಾ ಸ್ಮಾರ್ಟ್. ದೇ ಕ್ಯಾನ್ ಡೂ ಎನಿಥಿಂಗ್ ಫಾರ್. ಓಕೆ, ಫಾರ್ ಎಕ್ಸಾಂಪಲ್ ಎಲಿಫೆಂಟ್ ಈಗ ಔಟ್ ಆಫ್ ಇನ್ ದ ಮಿಡಲ್ ಆಫ್ ದ ಜಂಗಲ್, ನಿಮಗೆ ವೆಹಿಕಲ್ಸ್ ಹೋಗಲ್ಲ, ಆ ಮೂಮೆಂಟ್ ಅಲ್ಲಿ ಹೇಗೆ ಅದನ್ನು ಬರಿ ಮಾಡ್ತೀರಾ? ಐ ಥಿಂಕ್ ಎಲಿಫೆಂಟ್ಸ್ ಮೋರ್ ಆರ್ ಲೆಸ್ ದೇ ವಿಲ್ ಬರಿ ಅಲ್ಲ? ಅಂದ್ರೆ ಹೌದು, ಎಲಿಫೆಂಟ್ ಅನ್ನು ಬರಿಯೇ ಮಾಡ್ತಾರ ಅಂತ ಮೋಸ್ಟ್ಲಿ. ಅಲ್ಲೇ ಬರಿಯೇ ಮಾಡ್ತಾರೆ, ಇಲ್ಲ ಅಂದ್ರೆ ಡೀಪ್ ಇನ್ ದ ಫಾರೆಸ್ಟ್ ಅಂದ್ರೆ ಬಿಟ್ಟೆ ಬಿಡ್ತಾರೆ. ಸೊ ಅವಾಗ ಇಟ್ಸ್ ಲೈಕ್ ಸ್ಕ್ಯಾವೆಂಜಿಂಗ್, ಇದು ಬೇರೆ ಅನಿಮಲ್ಸ್ಗೂ. ಡೀಪರ್ ಇನ್ ದ ಫಾರೆಸ್ಟ್ ಎಲ್ಲಿ ಜನ ಹೋಗಲ್ಲ ಅಂತ ಇದ್ರೆ ಅವಾಗ ಅಲ್ಲೇ ಬಿಟ್ಬಿಡ್ತಾರೆ. ಬಟ್ ಅದರಲ್ಲೂ ಟ್ರೈ ಮಾಡ್ತಾರ ಅವರು, ಲೈಕ್ ಟು ಬ್ರಿಂಗ್ ಇಟ್ ಔಟ್, ಬೇರೆ ಎಲಿಫೆಂಟ್ಸ್ ತಗೊಂಡು ಬಂದು? ಇಲ್ಲ, ಫಾರ್ ಅ ಡೆಡ್ ಇದು ನೋ. ನೋ. ಈಗ ಇಲ್ದಿದ್ರೆ ದೇ ವಿಲ್ ಟ್ರೈ. ಈಗ ಸ್ವಲ್ಪ ಬದುಕುವ ಚಾನ್ಸಸ್ ಇದೆ. ಓಕೆ, ಲೈಕ್ ಈಗ ಅದ್ರದ್ದೊಂದು 1 to 10% ಚಾನ್ಸಸ್ ಇದ್ರೂ ದೇ ವಿಲ್ ಟ್ರೈ ದೇ ಆರ್ ಬೆಸ್ಟ್. ಈಗ ನಮ್ಮ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ. ಓಕೆ, ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಎನ್ಕೌಂಟರ್ಡ್ ಸಮಥಿಂಗ್ ಲೈಕ್ ದಿಸ್ ಇನ್ ಯುವರ್ ಲೈಕ್ ನಿಮ್ಮ ಈ ಫೀಲ್ಡಲ್ಲಿ ಇರುವಾಗ. ಇಟ್ಸ್ ಲೈಕ್ ದ ಹ್ಯಾಪಿಯೆಸ್ಟ್ ರೆಸ್ಕ್ಯೂ ಬಟ್ ದ ಹಾರ್ಡೆಸ್ಟ್ ಲಾಸ್, ಆ ಟೈಪ್ ಒಂದು. ಸೊ ಹ್ಯಾಪಿಯೆಸ್ಟ್ ರೆಸ್ಕ್ಯೂ ಯಾವಾಗಲೂ ನನಗೆ, ಆಲ್ ರೆಸ್ಕ್ಯೂಸ್ ಆರ್ ಹ್ಯಾಪಿ ವೆನ್ ಇಟ್ ಎಂಡ್ಸ್ ಇನ್ ದ ರಿಲೀಸ್ ಆಫ್ ದಿ ಆನಿಮಲ್ ಬ್ಯಾಕ್ ಟು ದ ವೈಲ್ಡ್. ಇವಾಗ ಯಾವುದೇ ಇರಲಿ, ಒಂದು ಚಿಕ್ಕ ಬರ್ಡ್ನು ನಾವು ರೆಸ್ಕ್ಯೂ ಮಾಡಿದ್ದೀವಿ ಅಂದರೆ ಅದು ವಾಪಸ್ ನಾವು ಅದು ನ್ಯಾಚುರಲ್ ವೈಲ್ಡ್ಗೆ ಬಿಡೋ ತನಕ ಆ ಟೆನ್ಷನಲ್ಲೇ ಇರ್ತೀವಿ ನಾವು. ಯಾವಾಗ ಅದು ರಿಲೀಸ್ ಆಯ್ತಲ್ಲ, ಸೊ ನಮಗೆ ಅದು ಫುಲ್ ಖುಷಿ. ನಮ್ದು ಎಂಟೈರ್ ಟೀಮ್, ನಮ್ದು ಆ್ಯಕ್ಚುಲಿ ಕ್ಲಿನಿಕಲ್ಲಿ ನಾವು ರಿಹ್ಯಾಬಿಲಿಟೇಷನು ಮಾಡ್ತೀವಿ. ಸೊ ನಮ್ಮ ಟೀಮ್ ಇದ್ದಾರೆ, ರಾಹುಲ್ ಮತ್ತೆ ಮಯೂರ್ ಅಂತ. ಅವ್ರು ಫುಲ್ ಇದರಲ್ಲಿ ಅದಕ್ಕೆ ಫೀಡಿಂಗ್ ಮಾಡೋದು. ಸೊ ಚಿಕ್ಕ ಬರ್ಡು ನಮಗೆ ರೆಸ್ಕ್ಯೂ ಬಂದರೆ ಇಟ್ ನೀಡ್ಸ್ ಆಲ್ಮೋಸ್ಟ್ ಎವ್ರಿ ಅವರ್ ಫೀಡಿಂಗ್ ಒಂದೊಂದ್ಸತ, ಮತ್ತೆ ರಾತ್ರಿ ಪೂರ್ತಿ ಕೂತ್ಕೊಂಡು ಫೀಡಿಂಗ್, ಅವರೆಲ್ಲ ಅದೆಲ್ಲ ಮಾಡಿ. ಸೊ ಅಷ್ಟೆಲ್ಲ ಮಾಡಿ ನಮ್ಗೆ ಏನಾದರೂ ಅದು ಡೆತ್ ಆಯಿತು, ಸೊ ಸಡನ್ ಅಂದರೆ ಅವ್ರಿಗೆ ಹ್ಯೂಮನ್ ಟಚ್ ಇರಲ್ಲ ಸೊ ಆ್ಯನಿಮಲ್ಸ್ಗೆ. ಸೊ ಯಾವಾಗ ನಾವು ರೆಗ್ಯುಲರ್ ಆಗಿ ಹ್ಯಾಂಡಲ್ ಮಾಡ್ತಾ ಇರ್ತೀವಿ, ಸೊ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಸ್ಟ್ರೆಸ್ ಆದಾಗ ಮೋಸ್ಟ್ ಆಫ್ ದ ಟೈಮ್ಸ್ ವೀವ್ ಸೀನ್ ಡೆತ್ಸ್. ಬಟ್ ಅದು ಯಾವಾಗ ಆಗುತ್ತೆ ಅಲ್ಲ, ಯಾಕಂದರೆ ಅವರು ಅಷ್ಟು ಕಷ್ಟಪಟ್ಟು ಫುಲ್ ಎವ್ರಿ ಅವರ್ ಕೂತ್ಕೊಂಡು ರಾತ್ರಿ ಪೂರ್ತಿ ಎದ್ದು ಎಲ್ಲ ಮಾಡಿರ್ತೀವಿ. ಸೊ ಅದೆಲ್ಲ ಮಾಡಿನೂ ಏನಾದರೂ ಅದು ಡೆತ್ತೆಲ್ಲ ಆಯಿತು ಅಂದರೆ ನಮಗೆ ಅದು ತುಂಬ ಬೇಜಾರು. ಆ್ಯಂಡ್ ಅದು ಮೋಸ್ಟ್ ಆಫ್ ದ ಟೈಮ್ ನಮಗೆ ರೆಸ್ಕ್ಯೂ ಒಂದೊಂದ್ಸತಿ ಸಿಗುತ್ತಲ್ಲ, ಇದು ಎಲೆಕ್ಟ್ರಿಕ್ಯೂಷನ್ನು ಆ ಥರದ್ದು, ಬಿಕಾಸ್ ಆಫ್ ಮ್ಯಾನ್ ಮೇಡ್ ಇದು ಆ್ಯಕ್ಸಿಡೆಂಟ್ಸ್ ಎಲ್ಲ, ಅವಾಗ ಅಂತೂ ಇಟ್ಸ್ ದ ಹಾರ್ಡೆಸ್ಟ್. ಬಿಕಾಸ್ ನಾವು ಎಷ್ಟು ಟ್ರೈ ಮಾಡಿದ್ರು ಅದು ಅದನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅದು ಬರೋದು ಆಲ್ಮೋಸ್ಟ್ ಟುವರ್ಡ್ಸ್ ಎಂಡ್ ಸ್ಟೇಜ್.
ಅಂದ್ರೆ ನಿಮ್ಮ ಕೈಗೆ ಸಿಗುವಷ್ಟರಲ್ಲಿ ಅದು ಆಲ್ಮೋಸ್ಟ್ ಆಗಿ ಹಾ, ಸೊ ನಾವು ಅದು ಆ ಟೈಮಲ್ಲಿ ಏನ್ ಮಾಡೋದು ಅಂತಾನೂ ಗೊತ್ತಾಗೋದಿಲ್ಲ. ಓಕೆ, ಸೊ ಐ ಥಿಂಕ್ ಯುವರ್ ಒನ್ ಆನ್ಸರ್ ಕವರ್ಡ್ ಬೋತ್ ದ ಕ್ವಶನ್ಸ್ Yeah. ಅಂತ ಆಗಿದೆ. ದ ಹಾರ್ಡೆಸ್ಟ್ ಲಾಸ್ ಆ್ಯಂಡ್ ಇದು ಹ್ಯಾಪಿಯೆಸ್ಟ್ ಪಾರ್ಟ್. ಓಕೆ, ಇದು ನೀವೀಗ ವೈಲ್ಡ್ ಲೈಫ್ ಇಲ್ಲಿಗೆ ಬರುವ ಮುಂಚೆ ವಾಟ್ ಲೆಡ್ ಯು ಹಿಯರ್? ಅದೇ ಸಮಥಿಂಗ್ ಟು ಡೂ ವಿತ್ ಆನಿಮಲ್ಸ್ ನಂಗೆ ಮಾಡಲೇಬೇಕಂತ ಇತ್ತು. ನಾನು ಚಿಕ್ಕವಳಿಂದನೂ ಅವಾಗ ವೈಲ್ಡ್ ಲೈಫ್ ಅದು ಅಷ್ಟಿರ್ಲಿಲ್ಲ. ಡಾಗ್ಸ್ ಅಂಡ್ ಕ್ಯಾಟ್ಸ್ ಮನೇಲಿ ಯಾವಾಗ್ಲೂ ಡಾಗ್ಸ್ ಇರ್ತಾ ಇತ್ತು. ಮತ್ತೆ ಅಂದ್ರೆ ಅದ್ರ ಜೊತೆನೆ ಕೂತ್ಕೊಂಡು ಊಟ ಮಾಡೋದು, ಮಲಗೋದು ಆ ಥರ ಇತ್ತು. ಆ್ಯಂಡ್ ಯಾವಾಗ ನಂದು PUC ಮುಗೀತು ಅವಾಗ ಆ್ಯಕ್ಚುಲಿ ಮನೇಲೆ ಮೋಸ್ಟ್ ಅಂದರೆ ನಮ್ಮ ಅಮ್ಮ ಮತ್ತೆ ಎಲ್ಲರೂ ಮೆಡಿಕಲ್ ಫೀಲ್ಡಿಗೆ ಹೋಗು ಅಂತ ಇದ್ರು. ಆವಾಗ ನಮ್ಮ ತಂದೆ ಅಷ್ಟೇ ನನಗೆ ಫುಲ್ ಸಪೋರ್ಟಲ್ಲಿ ಹೇಳಿದ್ದು, ನೀನು ವೆಟ್ನರಿ ಮಾಡು, ನೀನು ಪರವಾಗಿಲ್ಲ. ಅದರಿಂದ ನಾನು ವೆಟ್ನರಿಗೆ ಹೋದೆ. ಮತ್ತೆ ನಮ್ಮ ತಂದೆಗೆ ತುಂಬ ವೈಲ್ಡ್ ಲೈಫಲ್ಲಿ ಇಂಟ್ರೆಸ್ಟ್. ಓಕೆ, ಸೊ ನಾಟ್ ಜಿಯೋ ನೋಡ್ಕೊಂಡು ಕೂರೋದು, Discovery, ಡಿಸ್ಕವರಿ ನೋಡ್ಕೊಂಡು ಯಾವಾಗಲೂ ಮನೇಲಿ ಅದೊಂದು ಅಥವಾ ನ್ಯೂಸ್ ಚಾನಲ್ ಆನ್ ಇರ್ತಾ ಇತ್ತು. ಸೊ ನಾನು ಕೂತು ಅದನ್ನ ನೋಡಿ ಮತ್ತೆ ಯಾವಾಗ ನಮಗೆ ವೆಟ್ನರಿಲಿ ನಾನು ಯಾವಾಗ ವೈಲ್ಡ್ ಲೈಫ್ಗೆ ನಮಗೆ ಕರ್ಕೊಂಡು ಹೋಗ್ತಾ ಇದ್ರು ಕೋರ್ಸಸ್ಸಲ್ಲಿ ಎಲ್ಲ, ಸೊ ಅವಾಗ ಅದು ಇಂಟ್ರೆಸ್ಟ್ ಬಂತು. ಸೊ ಅದಾದಮೇಲೆ ನಾನು ಮಾಸ್ಟರ್ಸ್ ಮಾಡಿರೋದು ವೈಲ್ಡ್ ಲೈಫಲ್ಲಿ. ಓಕೆ, ಇಲ್ದಿದ್ರೆ ನೀವು ಬ್ಯಾಚುಲರ್ಸ್ ಎಲ್ಲ ಸ್ಟಾಪ್ ಮಾಡ್ತಿದ್ರಿ? ಆರ್ ಸಮಥಿಂಗ್ ಎಲ್ಸ್, ಗೈನಕಾಲಜಿನೋ ಅಥವಾ ಆ ಥರ ಮಾಸ್ಟರ್ಸ್ ಮಾಡ್ತಾ ಇದ್ದೆ. ಬಟ್ ವೈಲ್ಡ್ ಲೈಫಲ್ಲಿ ಎಕ್ಸ್ಪೋಜರ್ ಸಿಕ್ಕಿದ ಮೇಲೆ ನನಗೆ ಯಾವಾಗ ಇಂಟ್ರೆಸ್ಟ್ ಇತ್ತು. ನೀವು ನಿಮ್ಮ ಎಜುಕೇಶನ್ ಆದ ತಕ್ಷಣ ನೀವು ಇದಕ್ಕೆ ಫೀಲ್ಡಿಗೆ ಬಂದಿದ್ರ? ಹೌದು, ಅಂದ್ರೆ ಎಲ್ಲ ನೀವು ಸ್ವಲ್ಪ ಪೆಟ್ಸ್ ಇದು ಮಾಡಿ? ಇಲ್ಲ, ನಾನು ಬ್ಯಾಚುಲರ್ಸ್ ಮುಗಿದ ತಕ್ಷಣ ಮಾಸ್ಟರ್ಸ್ ಮಾಡಿದ್ದು ವಿದಿನ್ ಮಂತ್ ಗ್ಯಾಪಲ್ಲಿ. ಅದು ಮುಗಿದ ತಕ್ಷಣ ನಾನು ವೈಲ್ಡ್ ಲೈಫಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಓಕೆ, ಈಗ ಒಂದು ಸಡನ್ ಆಗಿ ಯಾರಾದರೂ ವೈಲ್ಡ್ ಎನಿಮಲ್ ಈಗ ಸಡನ್ ಆಗಿ ಮುಂದೆ ಬಂದರೆ ವಾಟ್ ಯು ಥಿಂಕ್ ದಟ್ ಪರ್ಸನ್ ಹ್ಯಾಸ್ ಟು ಡೂ? ಆ್ಯಂಡ್ ಈಗ ಇಷ್ಟರವರೆಗೆ ಇರುವಂಥ ಇದು ಮಿಸ್ಕನ್ಸೆಪ್ಷನ್ ಹಾಗೂ ಮಿತ್ಸ್ ಏನಿದೆ ಅಲ್ಲ, ಅದನ್ನು ನಿಮಗೆ ಯಾವುದಾದ್ರೂ ಕ್ಲಿಯರ್ ಮಾಡಲಿಕ್ಕಿದ್ರೆ? ಸೊ ಲಾರ್ಜರ್ ಆನಿಮಲ್ಸ್ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಟೈಗರ್, ಎಲಿಫೆಂಟ್ ಎಲ್ಲ ಮುಂದೆ ಬಂದೆ ಸಿಚುವೇಶನ್ ಇಸ್ ಡಿಫ್ರೆಂಟ್. ಬಟ್ ಇಲ್ಲಿ ನಾವು ಅರ್ಬನ್ ವೈಲ್ಡ್ ಲೈಫ್ ಅಂತ ಹೇಳ್ತೀವಿ. ಸೊ ನಮಗೆ ಇಲ್ಲಿ ಮೇಜರ್ಲಿ ಸಿಗೋದು ಹಾವುಗಳು, ಬರ್ಡ್ಸ್. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಹಾವು ನಿಮ್ಮ ಕಣ್ಮುಂದೆ ಬಂತು, ನಿಮ್ಮ ಕಾಲ ಹತ್ರನೇ ಬಂತು. ಸೊ ಅದು ನೀವು ಮೂವ್ಮೆಂಟ್ ಮಾಡದೇ ಇದ್ರೆ, ಅದಕ್ಕೆ ಅಂದರೆ ಥ್ರೆಟನ್ ಫೀಲ್ ಆಗದೆ ಇದ್ರೆ ಅದು ಅದ್ರ ಪಾಡಿಗೆ ಹೋಗುತ್ತೆ, ನಿಮ್ಗೆ ಯಾವತ್ತೂ ಅಟ್ಯಾಕ್ ಮಾಡಲ್ಲ. ನೀವು ಯಾವಾಗ ಅದಕ್ಕೆ ಹೊಡೆಯೋದು ಏನಾದರೂ ಅಂದರೆ ಸಡನ್ ಮೂವ್ಮೆಂಟ್ ಮಾಡಿ ಅದಕ್ಕೆ ಭಯ ಪಡಿಸಿದ್ರೆ ಅವಾಗಷ್ಟೇ ಅದು ಡಿಫೆನ್ಸಲ್ಲಿ ಅಟ್ಯಾಕ್ ಮಾಡೋದು. ಓಕೆ, ಸೊ ಇನ್ ಕೇಸ್ ಅಗೇನ್ ನಾನು ಟೈಗರ್ ಎಲಿಫೆಂಟ್ ಸಿಚುವೇಶನ್ ಮಾತಾಡಲ್ಲ, ಬಿಕಾಸ್ ದಟ್ ಈಸ್ ಒನ್ ಕಾಂಪ್ಲಿಕೇಟೆಡ್ ಎಕ್ಸ್ಪೀರಿಯನ್ಸ್. ಇದು ಸೊ ಸ್ಮಾಲರ್ ಇದರಲ್ಲಿ ಎಸ್ಪೆಷಲಿ ವಿತ್ ಸ್ನೇಕ್ಸ್, ಯಾಕಂದ್ರೆ ಇಲ್ಲಿ ಜನಕ್ಕೆ ಹಾವು ಅಂದ್ರೆ ಅದು ನನಗೂ ಚಿಕ್ಕವಳಿದ್ದಾಗ ಹಾವು ಅಂದ್ರೆ ಫುಲ್ ಭಯ ಪಡಿಸಿದ್ರು, ಅದ್ರ ಹತ್ರ ಹೋಗ್ಬಾರ್ದು ಎಲ್ಲ. ಬಟ್ ಆಮೇಲೆ ನನ್ ಅದ್ರ ಜೊತೆ ವರ್ಕ್ ಮಾಡೋದಾದ್ಮೇಲೆ ಗೊತ್ತಾಗಿರೋದು, ಸೊ ಅದ್ರ ಪಾಡಿಗೆ ಅದನ್ನ ಬಿಟ್ರೆ ಅದು ಇಷ್ಟವರೆಗೂ ಏನೂ ಮಾಡಲ್ಲ. ಸೊ ಒನ್ ಟೈಮ್ ನಾನು PFL ವರ್ಕ್ ಮಾಡ್ತಾ ಇರುವಾಗ, ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ ಕೋಬ್ರಾ, ನಾನು ನಿಂತಿದ್ದೆ ಹೀಗೆ ವೈಡ್ ಲೆಗ್, ಅದು ಸಡನ್ ಬೇರೆ ಕಡೆ ಹೋಗ್ತಾ ಇತ್ತು. ಅದು ಟ್ರೀಟ್ಮೆಂಟ್ಗೆ ನಾವು ಒಂದು ಪೈಪಲ್ಲಿ ಅದನ್ನ ಇದು ಮಾಡ್ತೇವೆ ರೆಸ್ಟ್ರೈನ್ ಮಾಡ್ಲಿಕ್ಕೆ ಅಂತ. ಹಾ, ಸೊ ಆ ಕಡೆ ಆಂಗಲ್ ಹೋಗೋಕ್ ಬದಲು ಸಡನ್ ಅದು ನನ್ನ ಕಡೆ ತಿರ್ಗ್ಬಿಡ್ತು. ಸೊ ಆ ಟೈಮಲ್ಲಿ ನಾನು ಸುಮ್ಮನೆ ಇದ್ದೆ. ಸೊ ಇಟ್ ವೆಂಟ್ ಬಿಟ್ವೀನ್ ಮೈ ಲೆಗ್ಸ್ ಅಂಡ್ ಇಟ್ ವೆಂಟ್ ಬ್ಯಾಕ್. ಅದು ನಾನು ಅಲ್ಲೇ ಇದ್ದೆ, ನನ್ನ ಕಾಲು ಅಲ್ಲೇ ಇತ್ತು, ಇಷ್ಟೇ ಗ್ಯಾಪ್ ಇದ್ದಿದ್ದು ನನಗೂ ಆ ಕೋಬ್ರಾಗೂ. ಬಟ್ ಅದು ಏನು ಮಾಡಲಿಲ್ಲ, ಯಾಕಂದ್ರೆ ನಾನು ಏನು ಸಡನ್ ಮೂವ್ಮೆಂಟ್ ಮಾಡಲಿಲ್ಲ, ಅದಕ್ಕೆ ಥ್ರೆಟನ್ ಮಾಡಲಿಲ್ಲ. ಸೊ ಅದ್ರ ಪಾಡಿಗೆ ಅದು ಸೇಫ್ಟಿಗೆ ಅಂತ ಅದು ಹುಡುಕ್ತಾ ಇದ್ದಿದ್ದ ಜಾಗ. ನಾನೇನಾದ್ರೂ ಆ ಟೈಮಲ್ಲಿ ಮೂವ್ಮೆಂಟ್ ಏನಾದ್ರೂ ಮಾಡಿ ಅದನ್ನ ದೂರ ಮಾಡಿದ್ರೆ, ಲಾಜಿಕಲಿ ನೀವು ಸ್ಟಿಲ್ ಆಗಿದ್ರ ಅಲ್ಲ ಬ್ಲಾಂಕ್ ಆಗಿದ್ರೆ? ಆಕ್ಚುಲಿ ಲಾಜಿಕಲಿ ಆಗಿದ್ದೆ ಆ ಟೈಮಲ್ಲಿ, ಫುಲ್ ಬ್ಲಾಂಕ್. ಸೊ ದೇರ್ ಆರ್ ಅಡ್ವಾಂಟೇಜಸ್ ಬ್ಲಾಂಕ್ ಆದ್ರೆ ಅಂತ ಗೊತ್ತಾಯ್ತು ಈಗ. ಬ್ಲಾಂಕ್ ಆದ್ರೂ ಅಡ್ವಾಂಟೇಜಸ್ ಇದೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಗೊತ್ತಾದದ್ದು ಕೆಲವೊಂದು ಇನ್ಸಿಡೆಂಟ್. ಓಕೆ, ಈಗ ನೀವು ಹೇಳ್ತೀರಾ ಈಗ ಒಂದು ನಮ್ಮ ವೈಲ್ಡ್ ಲೈಫ್ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫ್ಯೂಚರ್ ಇದೆ. ಬಟ್ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಏನು ಚೇಂಜ್ ಆಗಬೇಕು ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಇಂದ ಇರಬಹುದು, ಇಲ್ಲ ನಿಮ್ಮ ಎಜುಕೇಶನ್ ಇದರಲ್ಲಿ ಇರಬಹುದು? ಸೊ ಎಜುಕೇಶನ್ ನಮಗೆ ವೈಲ್ಡ್ ಲೈಫ್ ಅಂತ ಸ್ಪೆಸಿಫಿಕ್ಲಿ
ಇನ್ನೂ ಕಾಲೇಜಸಲ್ಲಿ ಅಷ್ಟು ರಿಫೈನ್ ಆಗಲಿಲ್ಲ. ಸೊ ಆ ಕರಿಕ್ಯುಲಮ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ದಟ್ ವಿಲ್ ಬೆನಿಫಿಟ್. ಸೆಕೆಂಡ್, ಅಂದರೆ ತುಂಬ ಡೆವಲಪ್ಮೆಂಟ್ ಆಗ್ತಾ ಇದೆ ಆ್ಯಕ್ಚುಲಿ. ನಮ್ಗೆ ಬೇಕು ಡೆವಲಪ್ಮೆಂಟ್, ನಾಟ್ ಸೇಯಿಂಗ್ ನೋ. ಬಟ್ ಇವಾಗ ಬಿಟ್ವೀನ್ ದ ಫಾರೆಸ್ಟ್ ಇದ್ರಲ್ಲಿ ನೀವು ಡಬಲ್ ರೋಡ್ ಎಲ್ಲ ಮಾಡಿದ್ರೆ ಆ್ಯಂಡ್ ಪೀಪಲ್ ಜನರಲಿ ಸ್ಪೀಡಲ್ಲಿ ಹೋಗ್ತಾರೆ. ಕರೆಕ್ಟ್. ಅಷ್ಟು ಚೆನ್ನಾಗಿ ರೋಡ್ ಮಾಡ್ಕೊಟ್ಟಿದ್ದಾರೆ. ಹೌದು, ಇದ್ರೆ ಆಬ್ವಿಯಸ್ಲಿ ಹೋಗ್ತಾರೆ. ರೋಡ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ, ನಾವು ಹೋಗ್ತೀವಿ. ಬಟ್ ಆ ಟೈಮಲ್ಲಿ ಆ್ಯನಿಮಲ್ಸ್ ಬಗ್ಗೆನೂ ಯೋಚನೆ ಮಾಡಬೇಕು. ಅಷ್ಟು ವರ್ಷ ಒಂದು ಆ್ಯನಿಮಲ್ ಇಷ್ಟು ಕ್ರಾಸ್ ಮಾಡ್ತಾ ಇರುತ್ತೆ, ಸಡನ್ನಾಗಿ ಅಷ್ಟು ದೊಡ್ಡ ರೋಡ್ ಬಂತು, ಅದು ಗೊತ್ತಾಗಲ್ಲ, ಮಧ್ಯದಲ್ಲಿ ಬರುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಸರ್ಟನ್ ಕಂಟ್ರೀಸ್ ಅಬ್ರಾಡಲ್ಲಿ ದೇ ಹ್ಯಾವ್ ದಿಸ್ ಫ್ಲೈಓವರ್ ಥರ ಫಾರ್ ಆ್ಯನಿಮಲ್ಸ್. ಸೊ ಆ ಥರ ಏನಾದರೂ ಫ್ಯೂಚರಲ್ಲಿ ಆ ಥರ ಅಟ್ಲೀಸ್ಟ್ ಈ ಥರ ಮಾಡುವಾಗ ಬಿಟ್ವೀನ್ ಫಾರೆಸ್ಟ್ ಇದ್ರಲ್ಲಿ ಹೋಗೋ ಥರ ರೋಡ್ ಇದ್ದಾಗ ಆ ಥರ ಫ್ಲೈಓವರ್ ಆ ಥರ ಏನಾದರೂ ಯೋಚನೆ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಬೆಟರ್ ಫಾರ್ ದಿ ಆ್ಯನಿಮಲ್. ನೀವೊಮ್ಮೆ BC ರೋಡಿಂದ ಕಲ್ಲಡ್ಕ ರೂಟ್ ಹೋಗಿದ್ದೀರಾ? ಅದೇ ಆಗ್ಲಿಕ್ಕೆ ಕೇಳುದಿಲ್ಲ. ನೀವು ಎನಿಮಲ್ಸಿಗೆ ಫ್ಲೈಓವರ್ ಮಾಡ್ಲಿಕ್ಕೆ ಫ್ಯೂಚರ್ ಅಲ್ಲಿ ಹೋಪ್ಫುಲಿ ಏನಾಗುತ್ತೆ ಗೊತ್ತಿಲ್ಲ. ಅಯ್ಯೋ ದೇವ. ಓಕೆ, ಸೊ ಕಮಿಂಗ್ ಟು ಯುವರ್ ರೆಗ್ಯುಲರ್ ಲೈಫ್, ಹೌ ಡು ಯು ಮ್ಯಾನೇಜ್ ವರ್ಕ್ ಆ್ಯಂಡ್ ಹೋಮ್? ಇಟ್ ಈಸ್ ಓಕೆ ಬಿಕಾಸ್ ಇಬ್ಬರದ್ದು ಪ್ರೊಫೆಷನ್ ಸೇಮ್ ಇರೋದ್ರಿಂದ. ಆ್ಯಂಡ್ ನಾವು ಈವನ್ ಮನೆ ಕೆಲಸನೂ ಎಲ್ಲಾನು ಡಿವೈಡ್ ಮಾಡ್ಕೊತೀವಿ. ಸೊ ಆ ಥರ ಯಾವುದು ಸ್ಟ್ರೆಸ್ ಥರ ಇಲ್ಲ. ಅವ್ರು ಈಚೆ ಸೈಡ್ ನೋಡ್ತಾ ಇಲ್ಲ, ಇಲ್ಲದಿದ್ರೆ ಕೇಳ್ತಿದ್ದೆ. ಆ್ಯಕ್ಚುಲಿ ವಿ ಡಿವೈಡ್ ಆ್ಯಂಡ್ ಡು ದ ಇದು. ಸೊ ಆ ಲೆಕ್ಕಕ್ಕೆ ನೋ ಪ್ರಾಬ್ಲಮ್, ಸಾರ್ಟೆಡ್. ಓಕೆ, ಸೊ ಬೇಸಿಕ್ಲಿ ವಾಟ್ ಡು ಯು ಥಿಂಕ್, ಈಗ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇಫ್ ದೇ ಬೋತ್ ವರ್ಕ್ ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ ಆರ್ ಇನ್ ದ ಸೇಮ್ ಫೀಲ್ಡ್, ಅದು ಒಳ್ಳೇದಂತ ನಿಮಗೆ ಅನ್ಸುತ್ತಾ? ಬಿಕಾಸ್ ಯು ಗೈಸ್ ಆರ್ ಇನ್ ದ ಸೇಮ್ ಫೀಲ್ಡ್ ಅಲ್ಲ, ಹಾಗೆ. ಇಟ್ ಡಿಪೆಂಡ್. ನನಗಂತೂ ಆ್ಯಕ್ಚುಲಿ ಒಳ್ಳೇದಂತಾನೆ ಒಬ್ಬೊಬ್ರದ್ದು ಒಂದೊಂದು ಇದು ಇರುತ್ತೆ. ಪರ್ಸ್ನಲಿ ಹೇಗಿರ್ತೀರಾ ಅದ್ರ ಮೇಲೆ ಡಿಪೆಂಡ್. ನಮ್ದಿದ್ದಲ್ಲಿ ವರ್ಕ್ಸ್ ಫಾರ್ ಮೀ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇನ್ ಕೇಸ್ ಐ ನೀಡ್ ಹೆಲ್ಪ್ ಇನ್ ಅ ಸರ್ಟನ್ ಥಿಂಗ್ ಐ ಕ್ಯಾನ್ ಆಸ್ಕ್ ಹಿಮ್. ಇದಿರಲ್ಲ, ಸಂಕೋಚ ಇರಲ್ಲ, ಈಗೋ ಇರಲ್ಲ. ಸೊ ಐ ಕ್ಯಾನ್ ಈಸಿಲಿ ಆಸ್ಕ್ ಈ ಥರ ಏನು ಮಾಡೋದು. ಕರೆಕ್ಟ್. But if he wants to ask something with you, go blank. ಇಲ್ಲ, ಅದು ಬರೀ ಪ್ಯಾನಿಕ್ ಸಿಚುವೇಶನ್ ಅಲ್ಲ ಅಷ್ಟೇ. Okay, why you are not in social media? ಇಲ್ಲ, ಅದು ಆ್ಯಕ್ಚುಲಿ ಹಾಗೆ ಬಿಟ್ಟಿದ್ದು. ಅಂದರೆ ಅದ್ರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದೆ. ಆ ಟೈಮ್ ನಾನು ಬೇರೆ ಏನಾದ್ರಲ್ಲೂ ಯುಟಿಲೈಸ್ ಮಾಡ್ಬೋದು ಅಂತ ಬಿಟ್ಟಿದ್ದೆ. ಈಗ ನೀವು ಏನು ಆ ಮೂಮೆಂಟ್ ಅಲ್ಲಿ, ಐ ಮೀನ್ ಆ ಟೈಮ್ ಅನ್ನು ಎಲ್ಲಿಗೆ ಯೂಸ್ ಮಾಡ್ತಿದ್ದೀರಾ ನೀವು ಯೂಶುವಲ್ ಆಗಿ? ಟ್ರಾವೆಲ್ ಆರ್ ಎನಿಥಿಂಗ್ ಲೈಕ್ ದಟ್? ನಥಿಂಗ್ ಸ್ಪೆಸಿಫಿಕ್, ಅಂದರೆ ಸೋ ಮೆನಿ ಅದರ್ ಥಿಂಗ್ಸ್. ಅದು ಯಾವಾಗಲೂ ಆ್ಯಕ್ಚುಲಿ ನಂದು ಸ್ಲೀಪ್ ಸೈಕಲ್ ತುಂಬ ಹಾಳಾಗಿತ್ತು ಆ ಟೈಮಲ್ಲಿ. ಬಟ್ ಅದು ನಿಮಗೆ ಒಂದು ದೊಡ್ಡ ಟಾಸ್ಕ್ ಅಲ್ಲ? ಈಗ ಈವನ್ ಐ ಥಿಂಕ್ ರಾತ್ರಿ ರೆಸ್ಕ್ಯೂ ಕಾಲ್ಸ್ ಬಂದ್ರೆ ಯು ಗೈಸ್ ಹ್ಯಾವ್ ಟು ಲೀವ್. ಓ, ಅದು ಬಟ್ ಮೇ ಬಿ ಟ್ವೈಸ್ ಆರ್ ಥ್ರೈಸ್ ಇನ್ ಅ ಮಂತ್ ಆ ಥರ ಆಗೋ ಸಿಚುವೇಶನ್. ಬಟ್ ಅದರ್ ಟೈಮ್ಸ್ ರಾತ್ರಿ ಮಲಗುವಾಗ ಹೀಗೆ ಚಾನ್ಸಸ್ ಇದೆ ನೀವು ಅಯ್ಯೋ ಇವತ್ತೊಂದು ರೆಸ್ಕ್ಯೂ ಕಾಲ್ ಬರೋದು ಬೇಡಪ್ಪ ಅಂತ ಹೇಳಿ ಮಲಗುವಂಥದ್ದು? ಲೈಕ್ ಈಸ್ ದಟ್ ಅ ಡೈಲಿ ರುಟೀನ್? ಇಟ್ ಹ್ಯಾಪನ್. ಯಾವಾಗ ಫುಲ್ ಸುಸ್ತಾಗಿರುತ್ತಲ್ಲ ಅವಾಗ ನಾವು ಇಬ್ರು ಪ್ಲೀಸ್ ದೇವ್ರೆ ನಾ ಇವತ್ತು ಮಾತ್ರ ಏನು ಬೇಡ, ನಾಳೆ ಬೆಳಿಗ್ಗೆ ಮಾತ್ರ ಏನು ಬೇಡ ಅಂತಾನೆ ಹೇಳಿ ಮಲಗೋದು. ಹಾಗೆ ಥಿಂಕ್ ಮಾಡಿ ಮಲಗುವ ಟೈಮಲ್ಲಿ ನಿಮಗೆ ಅಂತ ರೆಸ್ಕ್ಯೂ ಕಾಲ್ಸ್ ಬಂದದ್ದಿದೆಯಾ? ಅಂಡ್ ಹೌ ಡು ಯು ರೆಸ್ಪಾಂಡ್ ಫಾರ್ ದಟ್ ಕಾಲ್? And you have to go anyways. ಅದ್ರದ್ದು ಆಪ್ಷನ್ ಇಲ್ಲ, ಅದು ನಾವು ಬರಕ್ಕಾಗಲ್ಲ ಅಂತ ಹೇಳೋ ತರ ಆಪ್ಷನ್ ಇರಲ್ಲ. If you have like a bad health or something like that, ಆಗ ಏನಾದ್ರೂ ಇದಿಲ್ವಾ? ಅದೇ ಹೇಳಿದ ಆ ತರ ಇದ್ದಾಗ there are other people also now ಅಂದ್ರೆ who are to trained take care of it. Okay, yeah, so this is it. Nikle on podcast and Anand and Nikle comments at Padle and thank you very much. Thank Dr. Meghana, I hope you liked our show. How's your experience being in TIO? It was good. ಅಂದ್ರೆ ಸ್ವಲ್ಪ ಕ್ಯಾಶುವಲ್ ಕಾನ್ವರ್ಸೇಷನ್ ಇರೋದ್ರಿಂದ ಅಷ್ಟು ಟೆನ್ಷನ್ ಆಗಲಿಲ್ಲ. To me it was nice hosting you. ನೀವು ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದೀರಾ, ಸೊ ನಿಮಗೆ ಒಂದು ಚಿಕ್ಕ ಗಿಫ್ಟ್ ಇದೆ ನಮ್ಮ ಸೈಡ್ ಇಂದ. So yeah, this is Infinity Honey and this is a small token. Thank you so much. So yeah, taking consideration of
ದೇರ್ ಹೆಲ್ತ್ ಆಬ್ವಿಯಸ್ಲಿ ದೇ ಆರ್ ಈಗ ಅವರು ಸ್ವಲ್ಪ ವೈಲ್ಡ್ ಲೈಫಲ್ಲಿ ಸ್ವಲ್ಪ ಎನಿಮಲ್ಸ್ ಬಗ್ಗೆ ಕಾಳಜಿ ವಹಿಸೋದ್ರಿಂದ ಅವರ ಕಾಳಜಿ ಸ್ವಲ್ಪ ವಹಿಸುವ ಅಂತ ಹೇಳಿ ಅವರಿಗೆ ಹನಿ ಕೊಟ್ಟದ್ದು. ಸೊ ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಿಕ್ಲೆಗೊಂದು ವಿಡಿಯೋ ಲೈಕ್ ಆದಿದ್ದರಿಂದ ಡೆಫಿನೆಟ್ ಅದು ಶೇರ್ ಮಲ್ಪ್ಲೆ, ಲೈಕ್ ಮಲ್ಪ್ಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪ್ಲೆ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ದಿಸ್ ಇಸ್ Bekhil signing off from TIO.